ಶುಭೋದಯ. ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಭಾಷಾಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಿದ ಯತೀಮ್ ಬ್ಯಾರಿ ಭಾಷಾ ಕಾದಂಬರಿ ಬಿಡುಗಡೆ ಮತ್ತು ಮಾರ್ದನಿ ಕನ್ನಡ ಜರ್ನಲ್ ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ. ಅತಿಥಿಗಳೆಲ್ಲರೂ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ರವಿ ಕಾಣದನ್ನು ಕವಿ ಕಂಡ ಎಂಬ ಮಾತಿನಂತೆ ಕಲ್ಪನಾ ಲೋಕಕ್ಕೆ ಪಯಣ ಬೆಳೆಸಿ ವಿನೂತನ ಭಾವ ಸಂಗಮದ ಕದವ ತೆರೆದು ಮಸ್ತಕದ ಚಿಂತನೆಗೆ ಹೊಸ ರಂಗನ್ನು ತುಂಬಿ ಲೇಖನಿಯಿಂದ ಪುಟಗಳ ಮೇಲೆ ಹಾಸಿಬಿಡುವ ಪದಗಳ ಸರಮಾಲೆಗಳಿಗೆ ನಾವೆಲ್ಲರೂ ಇಂದು ಸಾಕ್ಷಿಯಾಗಲಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ BCA ವಿದ್ಯಾರ್ಥಿಯಾದ ಸಲಿತ್ ಇವರಿಂದ. أعوذ بالله من الشيطان الرجيم. بسم الله الرحمن الرحيم. طه ما أنزلنا عليك القرآن لتشقى إلا تذكرة لمن يخشى تنزيلا ممن خلق الأرض والسماوات العلى الرحمن على العرش استوى. In the name of Allah, the merciful and compassionate. It was not to distress you, Prophet, that we sent down the Quran to you, but as a reminder for those who hold God in awe, a revelation from the one who created the earth and the high heaven, the Lord of mercy, established on the throne. Thank you. ನಮ್ಮ ಕರೆಗೆ ಒಗ್ಗೊಟ್ಟು ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ನಮ್ಮ ಕಾಲೇಜಿನ ಭಾಷಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ನಿಯಾಸ್ ಪಟೇಲ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಸಭೆಯಲ್ಲಿರುವಂತಹ ಆತ್ಮೀಯರೇ, ಮಾರ್ದನಿ ಕನ್ನಡ ಜರ್ನಲ್ ನಾವು ಈ ವರ್ಷ ಆರಂಭಿಸ್ತಾ ಇದ್ದೇವೆ. ಈ ಜರ್ನಲ್ ಎಂಬುದು ಒಂದು ಸಂಶೋಧನಾ ಪತ್ರಿಕೆ. ಸಂಶೋಧನಾ ಲೇಖನವನ್ನು ಒಂದು ರೀತಿಯಲ್ಲಿ ವೆಬ್ಸೈಟ್ ಮೂಲಕ ನಾವು ಒಂದು ಕಳುಹಿಸುವಂತಹ ಒಂದು ಕ್ರಮ. ಸಂಶೋಧನಾ ಪತ್ರಿಕೆ ಈಗ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸುವಂತಹ ಒಂದು ಕಾರ್ಯ. ಜಾಗತಿಕ ಯುಗದಲ್ಲಿ ಇವತ್ತು ಬಹಳ ವೇಗವಾಗಿ ತಲುಪುವಂತಹ ಒಂದು ಈ ವೆಬ್ಸೈಟ್ ಜರ್ನಲ್. ಮುಖ್ಯವಾಗಿ ನಾವು ಈ ಮಾರ್ದನಿ ಜರ್ನಲ್ ಇಲ್ಲಿ ಆರಂಭಿಸುವುದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸುವಂಥದ್ದು ಮತ್ತು ಸಂಶೋಧನಾ ಆಸಕ್ತರಿಗೆ ಒಂದು ನೆರವಾಗಲಿಕ್ಕೆ ಅಂತೇಳಿ ಇದನ್ನು ನಾವು ಇಲ್ಲಿ ಆರಂಭಿಸ್ತಾ ಇದ್ದೇವೆ. ಹಾಗೆಯೇ ನನ್ನ ಯತೀಮ್ ಕನ್ನಡ ಕಾದಂಬರಿ 2023ರಲ್ಲಿ ಪ್ರಕಟವಾಗಿದೆ. ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಯನಪೋಯ ಅಬ್ದುಲ್ಲಾ ಕುಂಞಿ ಅವರು ಅದನ್ನು ಯನಪೋಯ ಪಬ್ಲಿಕೇಶನಲ್ಲಿ ಅದನ್ನು ಪ್ರಕಟಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹಾಗೆ ನಂತರ ಅದನ್ನು ನನಗೆ ಬ್ಯಾರಿ ಭಾಷೆಗೆ ಭಾಷಾಂತರಿಸಬೇಕು ಅಂತಾಯಿತು. ಹಾಗಾಗಿ ನಾನು ಹಿರಿಯ ಸಾಹಿತಿಗಳಾದ ಅಬ್ದುರಹಿಮಾನ್ ಕುತ್ಯತೂರ್ ಅವರಲ್ಲಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಅದನ್ನು ಕೇವಲ 2 ತಿಂಗಳಲ್ಲಿ ಅವರು ಅದನ್ನು ಬ್ಯಾರಿ ಭಾಷೆಗೆ ಭಾಷಾಂತರಿಸಿದ್ದಾರೆ. ಅದರ ಪ್ರೂಫ್ ರೀಡಿಂಗ್ ಏನಿದ್ರೂ ಕೂಡ ಎಲ್ಲ ಕೆಲಸವನ್ನು ಕೂಡ ಅವರೇ ಮಾಡಿದ್ದಾರೆ. ನಾನೊಂದು ಅಲ್ಲಿ ನಿಮಿತ್ತವಾಗಿ ಮಾತ್ರ ಎಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂದು ಕೃತಿ ಸುಮಾರು 1 ವರ್ಷದ ನಂತರ ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ಇಂದು ನಮ್ಮೊಂದಿಗಿದ್ದಾರೆ ಉಮ್ಮರ್ UH ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಬಹಳ ಹಿಂದಿನಿಂದಲೂ ಬ್ಯಾರಿ ಆಂದೋಲನದಲ್ಲಿ ಬಹಳ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಅವರನ್ನು ಯನಪೋಯ ಕಾಲೇಜಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅವರಿಗೆ ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ ಪಿ ಅವರು ಗಿಡವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವತ್ತಿದ್ದಾರೆ ಶ್ರೀ ಧರ್ಮ ಕಾಲೇಜಿನ ಡಾಕ್ಟರ್ ರಾಜಶೇಖರ್ ಹಳೆಮನೆ ಸಹ ಪ್ರಾಧ್ಯಾಪಕರವರು. ಅವರು ಕಥೆಗಾರರು, ವಿಮರ್ಶಕರು, ನನ್ನ ಸಹ ಮಾರ್ಗದರ್ಶಿ ಕೂಡ ಅವರು. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಡಾಕ್ಟರ್ ಜೀವನ್ ರಾಜ್ ಗಿಡವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕ್ರಮಕ್ಕೆ ಡಾಕ್ಟರ್ ಮಮತಾ ಪಿ ಶೆಟ್ಟಿ, ಮುಖ್ಯಸ್ಥರು ಅಭಿಮತ ಟಿವಿ ಚಾನೆಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಕಾಲೇಜಿನ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶಾಲಿನಿ ಸಿಕ್ಕೆರವರು ಗಿಡವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಸಾಹಿತಿಗಳಾದ ಅಬ್ದುಲ್ ರಹಿಮಾನ್ ಕುತ್ತೆತ್ತೂರು ಅವರಿದ್ದಾರೆ. ಭಾಷಾಂತರಕಾರರು. ಈ ನನ್ನ ಕನ್ನಡ ಯತೀಮ್ ಕಾದಂಬರಿಯನ್ನು ಬ್ಯಾರಿ ಭಾಷೆಗೆ ಭಾಷಾಂತರಿಸಿದವರು. ಮಾಜಿ ಸದಸ್ಯರು ಕರ್ನಾಟಕ ಬ್ಯಾರಿಯ ಸಾಹಿತ್ಯ ಅಕಾಡೆಮಿ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಾರಾಯಣ ಸುಕುಮಾರ್ ಅವರು ಗಿಡವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಪತ್ರಕರ್ತರು, ಲೇಖಕರು ಆದಂತಹ ಹಮ್ಜಾ ಮಲಾರ್ ನಮ್ಮೊಂದಿಗಿದ್ದಾರೆ. ನಮ್ಮ ಹಲವಾರು ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ನಮಗೆ ಒದಗಿಸಿಕೊಟ್ಟವರು. ಅವರನ್ನು ಈ ಒಂದು ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜೀವನ್ ಸರ್ ಅವರು ಗಿಡವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಮೀಮಾ ಕುತ್ತಾರ್ ನಮ್ಮೊಂದಿಗಿದ್ದಾರೆ. ಕಾದಂಬರಿಗೆ ಬೆನ್ನುಡಿಯನ್ನು ಬರೆದು ಪ್ರೋತ್ಸಾಹವನ್ನು ನೀಡಿದವರು. ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲಿನಿ ಸಿಕ್ಕಿಯವರ ಅವರು ಗಿಡವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಸಭೆಯ ಅಧ್ಯಕ್ಷರು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆದಂತಹ ಡಾಕ್ಟರ್ ಅರುಣ್ ಎ ಭಾಗವತ್ ಅವರು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ಅವಕಾಶ ಕೊಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಆದರೆ ಅನಿವಾರ್ಯ ಕಾರಣದಿಂದ ಅವರು ಶೈಕ್ಷಣಿಕ ಇದರ ಒಂದು ಕಾರಣಾಂತರದಿಂದ ವಿದೇಶದಲ್ಲಿರುವ ಕಾರಣ ಅಂತರ್ಜಾಲದ ಮೂಲಕ ಶುಭ ನುಡಿಗಳನ್ನಾಡಲಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಉಪಪ್ರಾಂತಹ ಡಾಕ್ಟರ್ ಶರೀನಾ ಪಿ ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆದಂತಹ ಡಾಕ್ಟರ್ ಜೀವನ್ ರಾಜ್ ನಾರಾಯಣ್ ಸುಕುಮಾರ್ ಇವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಭಾಷಾಶಾಸ್ತ್ರದ ಮುಖ್ಯಸ್ಥರಾದಂತಹ ಶಾಲಿನಿ ಸಿಕ್ವೇರ್ ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರನ್ನು, ಸಹೋದ್ಯೋಗಿ ಮಿತ್ರರನ್ನು ಮತ್ತು ಹಾಗೂ ಇಲ್ಲಿ ಬಂದಂತಹ ಎಲ್ಲ ನನ್ನ ಸ್ನೇಹಿತರನ್ನು, ವಿದ್ಯಾರ್ಥಿನಿಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಕೊನೆಯದಾಗಿ ಎಲ್ಲರಿಗೂ ಸ್ವಾಗತ, ವಂದನೆಗಳು. ಧನ್ಯವಾದಗಳು ಸರ್. ತಮಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಇದೀಗ ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಎ ಭಾಗವತ್ ಇವರು ಗೂಗಲ್ ಮೀಟ್ನ ಮೂಲಕ ನಮ್ಮೆಲ್ಲರನ್ನು ಶುಭಾಶಯ ಕೋರಲಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ಯೋರ್ ವ್ಯಾಲ್ಯೂಯಬಲ್ ಇನ್ಸೈಟ್. ಬ್ಯಾರಿ ಚೆನ್ನೈಂಗ್ ಕರಾವಳಿ ಪ್ರದೇಶத்தில் வாசாக்கியுள்ள முஸ்லிம் சமுதாயத்தோர் விசிஷ்ட ஜனாங்க. இங்க வியாபாரத்தில் தொடங்கிய துளுநாடு ஆள்மார் இங்களோ பேரின்ட்டு பில்க தொடங்கியார் என்று சொல்கிற ஒரு அபிப்பிராயம் உண்டு.
അങ്ങനെ ഈ ജനാംഗത്തിക്ക് ബാരി ചന്തോರು പേര് ಬಂತು. ಬ್ಯಾರಿ ಜನಾಂಗಕ್ಕೆ ಚೊಮ್ಮೆ ವರ್ಷದ ಇತಿಹಾಸ ಉಂಡು. ಈಗ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಇಡೀ ದುನಿಯಾವಲು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿತುಳ್ಳಾರು. ಅದೇ ರೀತಿ ನಿಯಾಸ್ ಪಡೀಲ್ ಎಲ್ಡಿಯೋ ಬ್ಯಾರಿ ಕಾದಂಬರಿ ಯತೀನ್ ಇಂದು ಬಿಡುಗಡೆ ಹಾಕಿಯುಂಟುಳ್ಳಾರು. ಇದು ನಂಗೆ ಒಂದು ಸಂದೌಲತ ವಿಷಯ ಸಿಕ್ಕಿದೆ. ಅದಕ್ಕೈತೆ ಈ ಕಾದಂಬರಿಯ ಬಿಡುಗಡೆ ಹಾಕೋನುಂಟು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿರೋ ಅಧ್ಯಕ್ಷರಾಯ ಉಮರ್ UH ಸರ್ಟ ಕೇತುಂಟುಳ್ಳಾರು. ಎಲ್ಲರಿಗೂ ಧನ್ಯವಾದಗಳು. ಕೃತಿ ಬಿಡುಗಡೆ ಮಾಡಿದ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅರ್ಥಾತ್ ಶಾಂತಿ ನಿಮ್ಮೆಲ್ಲರ ಮೇಲಿರಲಿ, ಪೀಸ್ ಬಿ ಅಪಾನ್ ಯು. ಕನ್ನಡದಲ್ಲಿ ಮಾತಾಡೋದಾ ಬ್ಯಾರಿಯಲ್ಲ? ಬ್ಯಾರಿ ಬ್ಯಾರಿ ಮಾತಾಡಿದರೆ ಎಲ್ರಿಗೂ ಅರ್ಥ ಆಗಲ್ಲ. ಕನ್ನಡದಲ್ಲಿ ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಡಾಕ್ಟರ್ ಅರುಣ್ ಎ ಭಾಗವತ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು ವಿದ್ಯಾಸಂಸ್ಥೆಯ ಪ್ರಾಧ್ಯಾಪಕ ವೃಂದದವರೇ ಮತ್ತು ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಈ ಒಂದು ಯತೀಮ್ ಹೆಸರಿನ ಒಂದು ಬ್ಯಾರಿ ಕಾದಂಬರಿಯನ್ನು ಹೊರತಂದಿರುವ ಗೆಳೆಯ ನಿಯಾಜ್ ಪಡೀಲ್ ಅವರನ್ನು ನಾನು ಅಭಿನಂದಿಸ್ತೀನಿ. ಈ ಕಾರ್ಯಕ್ರಮ ಬ್ಯಾರಿ ಅಕಾಡೆಮಿ ಮಾಡಬೇಕಾಗಿತ್ತು ಮತ್ತು ಈ ಪುಸ್ತಕವನ್ನು ಕೂಡ ಬ್ಯಾರಿ ಅಕಾಡೆಮಿಯನ್ನೇ ಪ್ರಕಟಿಸಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಇನ್ನಾದರೂ ಯಾರಾದರೂ ಬ್ಯಾರಿ ಭಾಷೆಯಲ್ಲಿ ಯಾವುದೇ ಸಾಹಿತ್ಯ ಪ್ರಕಾರ ಹೊರತಂದರೆ ಅದನ್ನು ಪ್ರಕಟಿಸಲಿಕ್ಕೆ, ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಯಾವತ್ತೂ ಸನ್ನದ್ಧವಾಗಿರುತ್ತೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಎರಡನೇದು, ಇದನ್ನು ಕನ್ನಡ ಕಾದಂಬರಿಯನ್ನು ಬ್ಯಾರಿಗೆ ಭಾಷಾಂತರಿಸಿರುವ ಮಿತ್ರ ಅಬ್ದುಲ್ ರೆಹಮಾನ್ ಕುತ್ತತ್ತೂರು, ಅದೇ ರೀತಿ ಮುನ್ನುಡಿ ಬರೆದಿರುವ ಹಮ್ಜಾ ಮಲಾರ್, ಬೆನ್ನುಡಿ ಬರೆದಿರುವ ಶಮೀಮಾ ಕುತ್ತಾರ್ ಇವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಎರಡನೇದಾಗಿ, ಇವತ್ತು ಮಾರ್ದನಿ ಕನ್ನಡ ಜರ್ನಲ್ ಕೂಡ ವೆಬ್ಸೈಟ್ ಲೋಕಾರ್ಪಣೆ ಆಗಲಿಕ್ಕಿದೆ. ಒಂದು ವಿದ್ಯಾಸಂಸ್ಥೆ ಒಂದು ಸಂಶೋಧನಾತ್ಮಕ ಒಂದು ಜರ್ನಲನ್ನು, ಒಂದು ವೆಬ್ಸೈಟನ್ನು ಲಾಂಚ್ ಮಾಡೋದು ಬಹಳ ಮುಖ್ಯವಾದ ಕೆಲಸ. ಈ ಸಾಹಸಕ್ಕೆ ಮುಂದಾಗಿರುವ ಯಾನಪಾಯ ವಿದ್ಯಾಸಂಸ್ಥೆಯವರನ್ನು ನಾನು ಅಭಿನಂದಿಸ್ತೀನಿ. ನನಗೆ 8 ನಿಮಿಷ ಮಾತಾಡಲಿಕ್ಕೆ ಅಂತ ಕಾರ್ಯಕ್ರಮ ಪಟ್ಟಿಯಲ್ಲಿ ನೋಡಿದೆ. ನಾನು ಜಾಸ್ತಿ ಏನು ಮಾತಾಡಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ನಮ್ಮ ಡಾಕ್ಟರ್ BM ಹೆಗ್ಡೆ ಅವರ ಒಂದು ವಿಡಿಯೋ ನೋಡ್ತಾ ಇದ್ದೆ. ಶಮೀಮಾ ಕುತ್ತಾರ್ ಬರೋದು ಸ್ವಲ್ಪ ತಡ ಆಯಿತು. ಹಾಗೆ ಟೈಮ್ ಪಾಸ್ ಮಾಡಬೇಕಲ್ಲ. ಸೊ ಡಾಕ್ಟರ್ BM, ಸ್ವಲ್ಪ ಕೇಳಿಸ್ಕೊಳ್ಳಿ ಮಕ್ಕಳೇ. ಡಾಕ್ಟರ್ BM ಹೆಗ್ಡೆ ಅವರು ಏನು ಹೇಳ್ತಾರೆ ಅಂದರೆ,
ನಮ್ಮ ದೇಹದಲ್ಲಿ ಮಿಲಿಯನ್ ಗಟ್ಟಲೆ ಸೆಲ್ಸ್ಗಳಿವೆ ಅಂತೆ, ಜೀವಕೋಶಗಳು. ಸೈನ್ಸ್ ಸ್ಟೂಡೆಂಟ್ಸಿಗೆಲ್ಲ ಗೊತ್ತು. ಅದರ ಒಂದು ಗುಣ ವಿಶೇಷತೆ ಏನಂದರೆ ಆ ಸೆಲ್ಗಳು ಪರಸ್ಪರ ಪ್ರೀತಿ ಮಾಡುತ್ತಂತೆ. ಲವ್ ಎಂಬ ವರ್ಡನ್ನೇ ಅವರು ಯೂಸ್ ಮಾಡಿದ್ದಾರೆ. ಅಂದರೆ ಸೂಕ್ಷ್ಮ ದರ್ಶಕದಲ್ಲಿ ನಮ್ಮ ದೇಹದಲ್ಲಿ, ಪ್ರತಿಯೊಬ್ಬರ ದೇಹದಲ್ಲಿರುವ ಸೆಲ್ಸನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆದರೆ ಅದು ತುಂಬ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವ ಹಾಗೆ ಕಾಣುತ್ತೆ. ಮತ್ತು ಅದರ ಒಂದು ಗುಣವಿಶೇಷತೆ ಏನಂದರೆ ನಮ್ಮ ದೇಹದಲ್ಲಿರುವ, ಪ್ರತಿಯೊಬ್ಬರ ದೇಹದಲ್ಲಿರುವ ಸೆಲ್ಸ್ ಅಥವಾ ಜೀವಕೋಶಗಳು ಪರಸ್ಪರ ಪ್ರೀತಿ ಮಾಡುತ್ತೆ. ನಮ್ಮ ದೇಹದಲ್ಲಿರುವ ಸೆಲ್ನ ಇನ್ನೊಂದು ಗುಣವಿಶೇಷತೆ ಏನಂದರೆ, ನನ್ನ ದೇಹದಲ್ಲಿರುವ ಒಂದು ಸೆಲ್ ಇನ್ನೊಂದು ಸೆಲ್ಲನ್ನು ಎಷ್ಟು ಪ್ರೀತಿ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಜೀವನ್ ರಾಜ್ ಅವರ, ಅಂದರೆ ನನ್ನ ದೇಹದಲ್ಲಿರುವ, ನನ್ನ ಸ್ನೇಹಿತರು ಅವರು ಜೀವನ್ ರಾಜ್, ನನ್ನ ದೇಹದಲ್ಲಿರುವ ಸೆಲ್ಸ್ ಇದೆಯಲ್ಲ, ಇನ್ನೊಂದು ಸೆಲ್ಲನ್ನು ಎಷ್ಟು ಪ್ರೀತಿ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಜೀವನ್ ರಾಜ್ ಅವರ ಸೆಲ್ಲನ್ನು ಪ್ರೀತಿ ಮಾಡುತ್ತೇನೆ. ಯಾವಾಗ ನಾನು ಜೀವನ್ ರಾಜ್ ಅವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇನೋ ಆವಾಗ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ನನ್ನ ದೇಹದಲ್ಲಿರುವ ಸೆಲ್ಸ್ ಇದೆಯಲ್ಲ ಅದು ಕನ್ಫ್ಯೂಷನ್ಗೆ ಈಡಾಗುತ್ತಂತೆ. ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂಥ ಸೆಲ್ಗಳು ಘರ್ಷಣೆಗೆ ಇಳಿಯುತ್ತಂತೆ. ಏನಾಗಿದ್ದು? ಅವ್ರಿಗೇನು ಆಗಿಲ್ಲ, ನಾನು ಅವರನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದ್ದೆ. ಇದು ಕತೆ ಅಲ್ಲ ಮಕ್ಕಳೇ, ಸೈಂಟಿಫಿಕಲಿ ಪ್ರೂವ್ಡ್. ದೇವರು ನಮ್ಮನ್ನು ಸೃಷ್ಟಿಸಿರುವ ನಮ್ಮ ದೇಹದ ಸೆಲ್ಸ್ ಹೇಗಿದೆ ಅಂತ, ಹೇಗೆ ವರ್ತಿಸ್ತದೆ ಅಂತ. ಸೊ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದಾಗ ಘರ್ಷಣೆಗಿಳಿಯುತ್ತೆ. ನನ್ನ ದೇಹದಲ್ಲಿರುವ ಸೆಲ್ಸ್ ಪರಸ್ಪರ ಲವ್ ಮಾಡ್ತಾ ಇದ್ದಂಥ, ಪ್ರೀತಿ ಮಾಡ್ತಾ ಇದ್ದಂಥ ಸೆಲ್ಸ್ ಘರ್ಷಣೆಗಿಳಿಯುತ್ತೆ. ಆವಾಗ ಜೀವನ್ ರಾಜ್ಗೆ ಏನಾಗಲ್ಲ, ನನಗೆ ಹೈಪರ್ ಟೆನ್ಷನ್ ಆಗ್ಬೋದಂತೆ, ನನಗೆ ಡಯಾಬಿಟಿಸ್ ಆಗ್ಬೋದಂತೆ, ನನಗೆ ಬ್ರೈನ್ ಹೆಮ್ರೇಜ್ ಆಗ್ಬೋದಂತೆ, ನನ್ನ ಕಿಡ್ನಿ ಫೇಲ್ಯೂರ್ ಆಗ್ಬೋದಂತೆ, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಂತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದರೆ, ನೋಡಿ, ಇದನ್ನು ನಾವು ಕರಾವಳಿಯ ಜನ, ನಮ್ಮ ಅಂದರೆ ಭಾಷೆಗಳಿದಾವಲ್ಲ, ನಾನು ಶಾಲಿನಿ ಸಿಕ್ವೇರಾ ಮೇಡಮ್ಗೆ ಅಕಾಡೆಮಿ ಕಡೆಯಿಂದ ರಿಕ್ವೆಸ್ಟ್ ಮಾಡೋದು, ನೀವೇನು ಭಾಷಾ ಅಧ್ಯಯನ ವಿಭಾಗವನ್ನು ಶುರು ಮಾಡಿದ್ದೀರಿ, ಭಾಷೆ ಅಂದರೆ ಅದೊಂದು ಸಂವಹನ ಮಾಧ್ಯಮ ಅಲ್ಲ, ಬರೇ ಸಂವಹನ ಮಾಧ್ಯಮ ಅಲ್ಲ. ಭಾಷೆಯ ಜೊತೆಗೆ ಒಂದು ಸಂಸ್ಕೃತಿ ಇರುತ್ತೆ, ಒಂದು ಜೀವನ ಕ್ರಮ ಇರುತ್ತೆ, ಒಂದು ಸಂಸ್ಕಾರ ಇರುತ್ತೆ. ಡ್ಯಾಡಿಗೂ ಅಬ್ಬನಿಗೂ ಡಿಫರೆನ್ಸ್ ಇದೆ. ಅಂಕಲಿಗೂ ಪುಣ್ಯಬ ಇದೆಯಲ್ಲ, ಅಥವಾ ಚಿಕ್ಕಪ್ಪ, ಚಿಕ್ಕಪ್ಪ ಬೇರೆ, ಅಂಕಲ್ ಬೇರೆಮ್ಮ. ಸೊ ಇದು ಭಾಷಾ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧನೆಗಳೇ ಒಳಪಡಬೇಕು. ಬರೀ ಭಾಷೆ ಅಲ್ಲ, ಭಾಷೆಯ ಜೊತೆಗಿರುವ ಕಲ್ಚರ್ ಏನಿದೆ ಮತ್ತು ನಮ್ಮ ಸಂಸ್ಕಾರ ಏನಿದೆ, ಆ ಸಂಸ್ಕಾರ ಅಲ್ವೇ ನಮ್ಮ ಭೂತಾರಾಧನೆಯಲ್ಲಿ, ತುಳುನಾಡಿನ ಭೂತಾರಾಧನೆಯಲ್ಲಿ ಎಲ್ಲ ದೇವಗಳು ಸೂರ್ಯ ಚಂದ್ರ ಉಪ್ಪು ನಡೆಮುಟ್ಟ ಪತ್ತಪ್ಪೆ ಜೋಕ್ಲೇನು ಒಂಜಪ್ಪೆ ಜೋಕುಲ್ಲಕ್ಕ ನಡಪಾದು ಕೊರ್ಪೆ ಅಂತ ವಾದ ಮಾಡುತ್ತೆ. ಇದೇ ಅಲ್ವಾ ಪ್ರೀತಿ? ಇದೇ ಅಲ್ವಾ ನಮ್ಮ ಸೆಲ್ಸ್ ಬಯಸುವುದು ಕೂಡ ನಮ್ಮ ದೇಹದಲ್ಲಿರುವ? ಅಂದರೆ ನಾವು ಆರೋಗ್ಯವಂತರಾಗಿರ್ಬೇಕು ಅಂತಾದರೆ, ಮತ್ತು ಬ್ಯಾರಿಗಳು ಹೇಳುವ ಸಲಾಮ್ ಏನಿದೆ, ಅಸ್ಸಲಾಮು ಅಲೈಕುಮ್, ನಿಮ್ಮ ಮೇಲೆ ಶಾಂತಿ ಇರಲಿ ಅಂತ, ಅಥವಾ ಕೊಂಕಣಿ ಭಾಷೆಯಲ್ಲಿ ಹೇಳುವ ದೇವಂ ಬರುಂಕರೆ ಅಂದರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ಸೊ ಇದೆಲ್ಲವೂ ಕೂಡ ಈ ಸಂಸ್ಕಾರಗಳು, ಸಂಸ್ಕೃತಿ, ಭಾಷೆಯ ಜೊತೆಗಿರುವ ಸಂಸ್ಕೃತಿ ಏನಿದೆ, ಇದು ಸಂಶೋಧನೆಗೆ ಒಳಪಡಬೇಕು. ಮತ್ತು ನಮ್ಮ ಮಕ್ಕಳು, ಮುಂದಿನ ತಲೆಮಾರು ಇದನ್ನು ಅಧ್ಯಯನ ಮಾಡುವಂತಾಗಬೇಕು ಅಂತ ನಾನು ತಮ್ಮ ಭಾಷಾ ಸಂಶೋಧನಾ ವಿಭಾಗಕ್ಕೆ ಮನವಿ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಏನು ಸಹಕಾರ ಬೇಕು ಅದು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಸದಾ ಅಂತ ಹೇಳಲಿತ್ತು. ಮತ್ತು 3 ಅಕಾಡೆಮಿಯಿಂದಲೂ, ಅಂದರೆ
ತುಳು ಮತ್ತು ಕೊಂಕಣ ಅಕಾಡೆಮಿ ಅಧ್ಯಕ್ಷರುಗಳು ಕೂಡ ಇದು ಆಕ್ಸಿಡೆಂಟಲಿ ನಾವು 25 ವರ್ಷದ ಸ್ನೇಹಿತರು. ಸೊ ನಾವು 3 ಅಕಾಡೆಮಿ ಕೂಡ ರೆಡಿ ಇದ್ದೀವಿ. ನಾನು ಸೆಲ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ನಾವು ಆರೋಗ್ಯವಂತರಾಗಿರಬೇಕು ಅಂತಿದ್ರೆ, ನಾವು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಿದ್ರೆ, ನಾವು ಪರಸ್ಪರ ಪ್ರೀತಿ ಮಾಡಬೇಕು. ದ್ವೇಷ ಮಾಡಿದರೆ, ನಾವು ಯಾರನ್ನ ದ್ವೇಷ ಮಾಡ್ತೇವೋ ಅವ್ರಿಗೇನು ಸಮಸ್ಯೆ ಆಗಲ್ಲ, ನಮಗೆ ಸಮಸ್ಯೆ ಆಗುತ್ತೆ. ಸೊ ಕೊನೆಯದಾಗಿ ನಾನು ಯತೀಮ್ ಪುಸ್ತಕದ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಹಮ್ಜಾ ಮಲಾರ್ ಅವರು ಬಹುಶಃ ಪುಸ್ತಕ ಪರಿಚಯ ಮಾಡ್ತಾರೆ. ನಾನು ಪೂರ್ತಿ ಓದಿಲ್ಲ, ಒಂದು 3/4 ಭಾಗ ಓದಿ ಮುಗಿಸಿದ್ದೇನೆ ನಿಯಾಜ್ ಸರ್. ನಾ ಪುಸ್ತಕ ಓದ್ತಾ ಇರಬೇಕಿದ್ರೆ ನನ್ನ ಬಾಲ್ಯವನ್ನು ನೆನಪಿಸ್ತದು. ನನಗೂ ರೇವತಿ ಅಂತ ಒಬ್ಬರು ಟೀಚರ್ ಇದ್ದರು. ನಾನು ನನ್ನ ಬದುಕಿನಲ್ಲಿ ಗರಿಷ್ಠ ಪೆಟ್ಟು ತಿಂದಿದ್ರೆ ಆ ರೇವತಿ ಟೀಚರಿಂದ. 7ನೇ ತರಗತಿಯಲ್ಲಿ ನನಗೆ ಅವರು ಕ್ಲಾಸ್ ಟೀಚರು ಆಗಿದ್ದರು ಮತ್ತು ನನಗೆ ಮ್ಯಾಥಮೆಟಿಕ್ಸ್ ಟೀಚರು ಆಗಿದ್ದರು, ಗಣಿತ ಟೀಚರ್. ನಾನಂದರೆ ತುಂಬ ಶಾಲೆಗೆ ಗೈರು ಹಾಜರಾಗ್ತಾ ಇದ್ದೆ, ತಪ್ಪಿಸ್ತಾ ಇದ್ದೆ. ಮನೆಯಲ್ಲಿ ಬಡತನ ಇತ್ತು, ಅದಕ್ಕಾಗಿ ನಾನು ಶಾಲೆ ತಪ್ಪಿಸಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೆ, ಹೊಟ್ಟೆ ತುಂಬಿಸ್ಬೇಕಲ್ಲ. ಆ ಶಾಲೆ ಗೈರು ಹಾಜರಿಯಾದ ಕಾರಣಕ್ಕಾಗಿ ಪೆಟ್ಟು ತಿಂತಾ ಇದ್ದೆ. ನಮಗೆ ಆ ಕಾಲದಲ್ಲಿ 7th ಪಬ್ಲಿಕ್ ಎಕ್ಸಾಮ್ ಇತ್ತು, ಇವಾಗಿಲ್ಲ. ಪಬ್ಲಿಕ್ ಎಕ್ಸಾಮಲ್ಲಿ ನಾನು ಗಣಿತದಲ್ಲಿ 100ರಲ್ಲಿ 99 ಮಾರ್ಕ್ಸ್ ತಗೊಂಡೆ, ಪೆಟ್ಟು ತಿಂದು ತಿಂದು ತಿಂದು. ಸೊ ರೇವತಿ ಟೀಚರ್ಗೆ ನಾನು ಯಾವತ್ತೂ ನೆನಪಿಸ್ತೀನಿ. ಯತೀಮ್ ಪುಸ್ತಕದಲ್ಲೂ ಒಂದು ರೇವತಿ ಟೀಚರ್ ಇದ್ದಾರೆ. ಬಾಲ್ಯದಲ್ಲಿ ಸೈಕಲ್ ಓಡಿಸಿದ್ದು, ಟೀಚರ್ ಹತ್ರ ಪೆಟ್ಟು ತಿಂದಿದ್ದು, ಮದ್ರಸಾದಲ್ಲಿ ಮಿಲಾದುನ್ ನಬಿಗೆ ಬಣ್ಣದ ಕಾಗದ ಇಟ್ಟು ಬಾವುಟ ಕಟ್ಟಿದ್ದು, ಇವೆಲ್ಲವೂ ಓದ್ತಾ 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 ನನ್ನ ಬಾಲ್ಯವನ್ನು ಕೂಡ ನೆನಪಿಸ್ತು. ಅಬ್ದುರಹಮಾನ್ ಕುತ್ತತ್ತೂರು ಅವರು ಅವರ ಆರಂಭದ ಮಾತಲ್ಲಿ ಯತೀಮ್ ಅಂದರೆ ಅನಾಥ ಅಥವಾ ಆರ್ಫನ್. ಯತೀಮ್ ಅಂತ ಅದೊಂದು ರೂಪಕ ಮಾತ್ರ, ಯತೀಮ್ ಅಂತ ಹೇಳೋದು. ತಂದೆ ತಾಯಿ ಇರುವವರು ಕೂಡ ಆ ಫೀಲಿಂಗ್ ಬರುತ್ತೆ. ಎಲ್ಲವೂ ಇದ್ದು ಏನೂ ಇಲ್ಲದ ಒಂದು ಫೀಲಿಂಗ್ ಏನಿದೆ, ಅನಾಥ ಪ್ರಜ್ಞೆ ಒಮ್ಮೊಮ್ಮೆ ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಅದು ಸ್ವಾಭಾವಿಕ. ಆದರೆ ಯಾವುದೇ ರೀತಿಯ ಇಂಪೀರಿಯಾರಿಟಿ ಅಥವಾ ಕೀಳರಿಮೆ ಇಲ್ಲದೆ ಬದುಕಿದ್ರೆ ಮಾತ್ರ, ಬದುಕಲು ನಮಗೆ ಸಾಧ್ಯ ಆದರೆ ಮಾತ್ರ ನಾವು ಬದುಕಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾನು ಸಾಹಿತಿ ಅಲ್ಲ, ಬರಹಗಾರನೂ ಅಲ್ಲ. ನನ್ನನ್ನು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಯಾಕೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ನನ್ನ ಪ್ರೊಫೆಷನ್ ಕರಿಯರ್ ಗೈಡ್, ನಾನು ಕರಿಯರ್ ಕೌನ್ಸಿಲರ್. ನಾನು ಎಲ್ಲ ಮಕ್ಕಳಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕಿರುತ್ತೆ. ಅದೇನೆಂದರೆ, ನಾವು ಬದುಕಲ್ಲಿ ಸಾಧನೆ ಮಾಡಬೇಕಾದ್ರೆ ನಾವು ಕೀಳರಿಮೆಗಳಿಂದ ಹೊರಬರಬೇಕು. ಎಲ್ಲ ರೀತಿಯ ಕೀಳರಿಮೆ, ಎಲ್ಲ ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಬರಬೇಕು. ಅಂದರೆ ನಾನು ಕಂಡುಕೊಂಡಾಗೆ ಹೆಚ್ಚಿನ ಮಕ್ಕಳು ಅಥವಾ ಯುವಕ ಯುವತಿಯರು ಅವರಿಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ. ಯಾವಾಗ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ನಾವು ಹೊರಗೆ ಬರೋದಿಲ್ವೋ ಅಲ್ಲಿಯ ತನಕ ನಾವು ಬದುಕಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇನ್ಫೀರಿಯಾರಿಟಿ ಏನು ಎಂಬುದು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತು. ಮಕ್ಕಳಿಗೆ ದಯವಿಟ್ಟು ಆ ಇನ್ಫೀರಿಯಾರಿಟಿಯಿಂದ ಹೊರಗೆ ಬನ್ನಿ. ಕೈಕಾಲಿಲ್ಲದ ಮಾಂಸದ ಮುದ್ದೆ ಅಂತಿರುವ ವ್ಯಕ್ತಿ ಕೂಡ ಜಗತ್ತಲ್ಲಿ ಸಾಧನೆ ಮಾಡಿದ್ದಾನೆ. ಕಣ್ಣಿಲ್ಲದವರು, ಕೈ ಇಲ್ಲದವರು, ಕಾಲಿಲ್ಲದವರು, ಸ್ಕೂಲ್ಗೆ ಹೋಗದವರು, ಕಡಿಮೆ ಕಲಿತವರು, ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದವರು, ಫೇಲ್ ಆದವರು ಜಗತ್ತಲ್ಲಿ ನಂಬರ್ 1 ಶ್ರೀಮಂತ ಆಗಿದ್ದಾರೆ, ಬಿಲ್ಗೇಟ್ಸ್ ಆಗಿದ್ದಾರೆ ಮತ್ತು ದೊಡ್ಡ ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿರುವವರು ಕೂಡ ತುಂಬ ಓದಿರುವವರಲ್ಲ. ಕನಚೂರು ಮೋಹನ್ ಆಗಲಿ, ಎ ಜೆ ಶೆಟ್ಟಿ ಆಗಲಿ. ಸೊ ದಯವಿಟ್ಟು ಮಕ್ಕಳೇ, ಎಲ್ಲ ರೀತಿಯ ಕೀಳರಿಮೆಯಿಂದ ಹೊರಗೆ ಬನ್ನಿ. ನಿಮ್ಮ ಕೀಳರಿಮೆ ಏನು ನಿಮಗೆ ಗೊತ್ತು. ದಯವಿಟ್ಟು ಅದರಿಂದ ಹೊರಗೆ ಬನ್ನಿ, ಸಾಧಕರಾಗಿ ಮತ್ತು ಎಲ್ಲರನ್ನ ಪ್ರೀತಿಸಿ, ಯಾರನ್ನ ದ್ವೇಷ ಮಾಡಬೇಡಿ. ಥ್ಯಾಂಕ್ ಯು.
ಧನ್ಯವಾದಗಳು ಸರ್. ಯತೀಮ್ ಕಾದಂಬರಿಯ ಕೃತಿ ಪರಿಚಯ ಮಾಡಬೇಕಾಗಿ ಲೇಖಕರು ಹಾಗೂ ಪತ್ರಕರ್ತರಾದ ಹಮ್ಜಾ ಮಲಾರ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ. അതേപോലെ നമസ്കാരം. ಬ್ಯಾರಿಲಿ ಮುಂಡೋಣ ಕನ್ನಡದಲ್ಲಿ ಮುಂಡೋಣ ನಾನು ಕೇಳ್ಕೋಕೊಂಡ್ಲೆ ನಾನು ಬ್ಯಾರಿಲೇ ಮುಂಡ್ರೆ ಎಂದು ಚಂದನ್ಕಂದಂಗೆ ನಂಗಳೆ ಬ್ಯಾರಿ ಮಕ್ಕ ಪರಸ್ಪರ ಮುಂಡೋ ಮೊತ್ತಗೂ ಬ್ಯಾರಿಲೇ ಮುಂಡ್ರಾರು ಅಲ್ಲೇ ಈ ಶಿಕ್ಷಣ ಸಂಸ್ಥೆ ಬ್ಯಾರಿಲ ಮುಂಡಂಡ ನಿಂಗೆ ಫೈನ್ ಇಡ್ಡಂಡು ಚೊಂದೆಂಗೂ നിങ്ങൾ മുണ്ടാൻ ജയിക്കില്ല. നിങ്ങളൊട്ടിക്ക് മുണ്ടുമ്പോൾ കട്ടിട്ടായ സമ വേറിലേ മുണ്ടാറ് അല്ലേ. മുഞ്ഞാണ്ട് മൈക്കാലത്തെ യൂണിവേഴ്സിറ്റിയിലെ ചാൻസലർ ഡോക്ടർ PL ധർമ്മ ഞങ്ങളവിടെ ഒരു മീറ്റിംഗ് പോയപ്പോൾ ഇതേ പലക്കെ ചൊന്തു. ഈ ഒരു ಕ್ಯಾಂಪಸ್ಲಿ ಬೇರೆ ಬೇರೆ ಭಾಷೆ ಪಲ್ಕವರಂಗ ಉಳ್ಳಾರು. ಕನ್ನಡ, ಕೊಂಕಣಿ, ತುಳು, ಬ್ಯಾರಿ ಹಂಗ ಪರಸ್ಪರ ಮುಂಡೋ ಮೊತ್ತಗೂ ತುಳುಡಂಗ ತುಳುಲು ಮುಂಡ್ರಾರು, ಕೊಂಕಣಿಡಂಗ ಕೊಂಕಣಿಲು ಮುಂಡ್ರಾರು. ഞങ്ങളെ കണ്ട സാത്തുക അങ്ങനെ ഭാഷയിൽ ചേഞ്ച് ആക്കിട്ട് ഒന്ന് ഇംഗ്ലീഷിൽ മുണ്ടാറ് അല്ലെങ്കിൽ കന്നഡത്തിൽ മുണ്ടാറ്. അങ്ങനെ ಬ್ಯಾರಿ ಮಕ್ಕ അങ്ങനല്ല. ഞങ്ങൾ ഇക്കട്ട് ഇല്ലാണ്ട് ഇക്കട്ട് അങ്ങനെ ಬ್ಯಾರಿಲೇ ಮುಂಡ್ರಿ ಅಂತ ಆ ಒಂದು ಕೊಸಿ ನಕ್ಕೊಂಡು ಆಯ್ದುಕೊಂಡಿಟ್ಟು ನಾನು ಬ್ಯಾರಿಲೇ ಮುಂಡೋಗು ಇಷ್ಟಪಟ್ಟುಕೊಂಡಿಲ್ಲ. ನಿಯಾಜ್ ಪಡೀಲ್ ಈ ಪಡೀಲ್ ಚೊಲ್ಲುம்போದು ನಂಗೆ ಸಾಧಾರಣ ಮೈಕಾಲ್ದ ಭಾಗത്ത് ನಂಗೆ ತಲೆಗೆ ಮುಂಡೆ ಈ ಪಡೀಲ್ ಇನ್ನ ಪಂಪೆಲ್ಲ ಮುಟ್ಟುಳ್ಳೆ ಪಡೀಲ್ ಉಂಟು. ಬಟ್ ಅಲ್ಲಿ ಈ ಪಡೀಲಲ್ಲ, ಅಲ್ಲಿ ಪುತ್ತೂರೇ ಪಡೀಲ್ ಅದೊರು ಚೇಂಜಸ್ ಹಾಕಿಟ್ಟಿಂದಂಗೆ ನಲ್ಲ ಉಂಟು ಕಾರಣಕ್ಕೆ. ನಿಯಾಜ್ ಪಡೀಲ್ ಚೊಲ್ಲುമ്പോൾ ನಂಗೆಲ್ಲ ತಲೆಗೆ ಕೊಂಡಿದೆ. ಇದರ ಅನುವಾದ ಹಾಕಿ ಅಬ್ದುಲ್ ರಹಮಾನ್ ಕುತ್ತೂರ್ಗೂ ತಲೆಗೆ ಪೋಯಿರೋದುವೆ ಈ ಪಂಪೆಲ್ಲ ಪಡೀಲ್ ಉಂಟು. ಅಲ್ಲಿಟ್ಟು ನಾನು ಮುಂಜಾನೆ ಚೊಂದಲ್ಲಿ ಬಿನ್ನ ಎಲ್ಗೊಂತಾಯ ಅಲ್ಲೇ മാതൃഭാഷ അതേപോലെ ആയിട്ടിക്കിട്ട് ಬ್ಯಾರಿ മലയാളമായിട്ടിക്കറ് ഇതിൽ ಬ್ಯಾರಿ നക്നിക്കിൽ അനുവാദമാക്കിയത്. അങ്ങനെ ഒരു കാദംബരി രണ്ട് ರೂಪത്തിൽ ನನಗೆ ಓದೋಕೆ കിട്ടിയത്. ನಾನು ಈ ಬುಕ್ಕರೆ ಇದು 2023 അതിൽ ಕನ್ನಡದಲ್ಲಿ ಎഴുതിയ ಬುಕ್ಕು. ಆ ಬುಕ್ಕು ತನ್ನಪ್ಪ ನನಗೆ ಬೇರೆ ಬೇರೆ ಕಾರಣದಲ್ಲಿ ಓದೋಕಾಯ್ತಿಲ್ಲ. അതിന് ನಾನು ಓದಂಟು ಇಕ್ಕಿಲ್ಲ ಅಂತ ನಂದು ಅವರು ಇದಿತ್ತು. അതിൽ പിന്നെ അതിലവർക്ക് ചൊന്തു എൻ്റെ ಕಾದಂಬರಿയുടെ ಅಬ್ದುಲ್ ರಹಮಾನ್ ಕುದ್ದತ್ತೂರು ಬ್ಯಾರಿಗೆ ಅನುವಾದ ಹಾಕಿ ಚೊಂದರು. ಅನುವಾದ ಹಾಕಿ ಹೇಳಿದ್ದು ನಿನಗೆ ಅದರವർക്ക് ಓದೋನು ಚೊಂದುಂಟು. അങ്ങനെ ഒരു കാദംബരിയുടെ ನಾನು രണ്ട് ಪಕ್ಕ ನನಗೆ ಓದೋಕೆ കിട്ടിತ್ತು. ಒಂದು ಕನ್ನಡದಲ್ಲೂ ಓದಿಯ, ಬ್ಯಾರಿಲೂ ಓದಿಯ. ಈ രണ്ട് ಪಕ್ಕ ಓದೋಂಬತ್ತಿಗೂ ಎವಡಂ ಆ ಮೂಲ ಕಾದಂಬರಿಗೆ ಧಕ್ಕೆ ಆವತ್ತ ಪಲೆ ಅನುವಾದಕ ಆದರೆ 10 ಚಂದത്തിൽ ಬ್ಯಾರಿൽ ಅನುವಾದ ಹಾಕಿರು. ಅದು ಎವಡಂ ನನಗೆ ಅದೊരു ಅನುವಾದಿತ ಕಾದಂಬರಿ ನನಗೆ ಗೊತ್ತಾವಲ್ಲ. ಮೂಲ ಕಾದಂಬರಿ അങ്ങനെ ഉണ്ട് അതേ പോലത്തെ പോക്കു ಅನುವಾದത്തിലും വന്നത്. അങ്ങനെ രണ്ട് ആൾക്കും ನಾನು സ്വരൂപു അഭിനന്ദന ಹಾಕಿದೆ. ನಿಯಾಜ್ ಪಡೀಲ್ಗೂ അതേപോലെ ಅಬ್ದುಲ್ ರಹಮಾನ್ ಕುತ್ತೂರ್ಗೂ ನಾನು ಅಭಿನಂದನ ಹಾಕಿದೆ. ಈ ഒരു ಕಾದಂಬರಿയിൽ ಟೋಟಲ್ 112 പേജ് ഉണ്ട്. ಇದಕ್ಕೆ 120 ರೂಪಾಯಿ വെച്ചത്. ಇಂದೂടെ ನಿಮ್ಮ ಕೈಲಿ ಎತ್ತರ ಡಿಸ್ಕೌಂಟ್ ತಂದೆ ನನಗೆ ಗೊತ್ತಿಲ್ಲ. ಹಾಗೆ ಇದೊരു കാദംബരിൻ ചൊല്ലുടെ ബദൽക്ക് ഇത് നിങ്ങളെ മാസ്റ്ററായ നിങ്ങളെ ലെക്ചററായ നിയാസ് പടീൽറെ ആത്മകഥ ഞാൻ ചൊല്ലാം. ഒരു 30% ഇതിൽ അതിലെ ലൈഫിനെ ബഗ്ಗೆಯೇ അതിൽ എഴുതിയത്. ഒരു 40% ಕಾಲ್ಪನಿಕೈತಿಕ್ಕರು. ಇದೆಲ್ಲ ಮೂತು ಉಳ್ಳದೆ ಒಂದು ಸಾಹಿತ್ಯ ಆಯವನು ಅವನು ಎಲ್ಲ ನೇರ ಎಲ್ದೋಗ ಆವುಲ್ಲ. ಅದರರ್ಥ ಅವನಲ್ಲಿ ಕಲವು ಎಲ್ದ್ರಂಟು ಅಲ್ಲ. ഒരു 90% നേരെ എഴുതിട്ടുണ്ടെങ്കിൽ ഒരു 10% അവൻ അവിടെ കാൽപ്പനിക ആയിട്ട് എഴുതോകു തുടങ്ങുക. ഇതിലും അതേപോലെ അതിൽ ഈ ಬ್ಯಾರಿಲ್ ಓದೊಂಬತ್ತಿಗೂ ಕನ್ನಡಕ್ಕೆ ಓದೊಂಬತ್ತಿಗೂ ನಕ್ಕ ಇಲ್ಲಿ ಲೈಫ್ರಮೆ ಬಗ್ಗೆ ನಾನು ಇದಾಕೆ ಇದು ಐಲ್ಲದ ಐಟಿಕ್ ವಾಚ್ ಅನ್ನಿಟ್ಟುಂಟು. അങ്ങനെ ഒരു നാൾ അതിലേക്ക് ನಾನು ಫೋನ್ ಹಾಕಿಟ್ಟು ಕೇಟ നിങ്ങളെ ಕಾದಂಬರಿ ನಾನು ಜಂಡು ಪಕ್ಕ ಓದಿಟ್ಟಾകുമ്പോഴത്തേക്കും ನಕ್ಕದು ನಿങ്ങളെ ಲೈಫ್ ಉಂಟೆ ಕಾಂಡು ಒಕ್ಕಾಂಟು ಫಸ್ಟ್ ಹೇಳ್ತಿಲ್ಲ ಚೊಲ್ಲೋಗು ತೆಲ್ಲ ಮಡ್ಚಿತ್ತು. പിന്നെ ಚೊಂತು
நீங்கள் சொந்த கொல்லமே அது நல்ல ಲೈಫರೇ ಭಾಗಮಾಯ್ತು ಇಕ್ಕರಿಂತು ಬಟ್ ಅದು ಆಲಮಾಯ್ತು ಓದ್ರಂಗೆ ಮಾತ್ರ ಗೊಂತಾವಲ್ಲ ಅಂಟು ಅಲ್ಲಂಗೆ ಐಲೆ ಲೈಫರ ಬಗ್ಗೆ ನಂಗೆ ತೆರೆഞ്ഞിട്ട് ಇನ್ನಂಗೆ ಗೊಂತಾವಲ್ಲ ಅಂಟು ಎಲ್ಲರಿಗೂ ಗೊಂತಾವಲ್ಲ ಅವರು ಗೊಂತಾವತ್ತ ಪಲ ಚೆನ್ನಾಗಿ ಆತ್ಮಕಥೆ ಅಲ್ಲಾತ ಪಲ ಇಲ್ಲಿ ಇವರು ಕಾದಂಬರ್ಲಿ ಇದಾಕಿಲ್ಲ ಚೆನ್ನಾಗಿ ಎವಡಮ್ಮ ಇಲ್ಲೇ ಪಾತ್ರ ಅದ್ರಲ್ಲಿ ಕಾಣಲ ಅಲ್ಲೇ ಉಮ್ಮರ ಪೇರ ಅಬ್ಬರ ಪೇರ ಐಲ ಪೇರ ಅದು ಓಡೋಂಗೆ ಕಾಟ ಅಂಟು ಬೇರೆ ஒரு ಪಾತ್ರ ಸೃಷ್ಟಿ ಹಾಕಿತ್ತು ಐಲೆ ಲೈಫ್ರ ಬಗ್ಗೆ ಇಲ್ಲಿ ಎಲ್ದಿರು പിന്നെ ಎಲ್ತುಂಡಲ್ಲೇ ಅದಕ್ಕೆ ನಲ್ಲರು ತೂಕೊಂಡ್ ಬಂದ್ರಂದು ನಾನು ಚೊಲ್ಲಗೆ ಇಷ್ಟಪಟ್ಟುಂಡುಲ್ಲ പിന്നെ ഈ യതീം ചൊല്ലൊരു ആ ഒരു ശബ്ദ ആ പദത്തിൽ ചെമ്മ ಲೇಖಕಿಮಾರು ಬೇರೆ ಬೇರೆ ರೂಪത്തിൽ ಸಾಹಿತ್ಯ ಎಳ್ದಿರಾರು അതിൽ കഥ ആവട്ടെ കാദംബരി ആവട്ടെ കവന ആവട്ടെ ചുട്ടുക്കാവട്ടെ ഇങ്ങനെ ചെമ്മ എഴുതിട്ടിരിക്കാറ് യതീം ചൊല്ലുമ്പോൾ ഞങ്ങൾക്ക് ഫസ്റ്റ് പോകേണ്ട കൽപ്പനമേ ഉമ്മ ഇല്ലാത്ത ചെന്നിട്ടുണ്ട് ഉമ്മ ഇക്കട്ട് ഇല്ലാണ്ട് ഇക്കട്ട് ഇപ്പം അക്കാഡമിയുടെ അധ്യക്ഷ ഉമർ യോശി சொன்ன പോലെ എല്ലാം ഇന്നിട്ടും എന്നും ഇല്ലാത്തവங்க ഉള്ളാറ് ഞങ്ങൾക്ക് ഉമ്മ ഇക്കറ് അബ്ബ ഇക്കറ് എല്ലാവരും ഇക്കറാറ് ബട്ട് എന്തും ഇല്ലാത്ത ഒരു അനാഥ പ്രജ്ഞമുണ്ട് അങ്ങും ഈ ഒരു യതീമായിട്ട് ഇക്കറ് ഇതിലങ്ങനല്ല ഈ ഒരു കാദംബറിൽ അബ്ബ ഉണ്ടു ചെറിയ പെഞ്ഞായി മക്കളെ ಬಿಟ್ಟಿಟ್ಟು പോയിര് ആ ഒരു കിടവിടെ ആ ഉമ്മ ಬಲ್ತೋಗಾಯ್ತು ಬಂದ ഒരു ಶ್ರಮ ಆ ഒരു കിടാವು തൻ്റെ ലൈഫിൽ ഒരു എന്താ ഒന്ന് ആക്കൊന്ന് ചെന്നിട്ട് ആക്കിയ ഒരു ಛಲ അയാൾക്ക് അവിടെ ആ ഒരു സൊസൈറ്റിയിൽ സമാജത്തിൽ അവിടെ നിൽക്കിത്ത ഒരു സവാലുക മനസ്സ് ഉള്ളിലുള്ള കീഴറിമೆ ಇದರೆಲ್ಲം അതിൽ ಫೇಸ್ ಹಾಕಿಕೊಂಡು ಆ ഒരു കിടാವು ಫೇಸ್ ಹಾಕಿಕೊಂಡು ಆ ഒരു ಫೇಸ್ ಹಾಕುമ്പോತ್ತಿಗೂ ಉಮ್ಮಡೆ ಸಾತು ಕಿಟ್ಟರು ಆದರೆ ಇಯಾಳು ಈ ಕಾದಂಬರಿൽ ಚಂದത്തിൽ നിരൂപന ആക്കിയിട്ട് പോയത് ആ നിരൂപണമേ ഈ ഒരു കാദംബരിയുടെ ശക്തിയുമായിട്ടിരിക്കുന്നത് ചെറിയൊരു ഉദാഹരണം ഞാൻ ചൊല്ലിട്ടുണ്ടെങ്കിൽ ഈ കാദംബരിയുടെ ശൈലി ഉണ്ടല്ലേ അതിലൊരു തുടക്കമുണ്ടല്ലേ അതിലൊരു അക്കേരി ഉണ്ടല്ലേ അത് ഞങ്ങളെ മനസ്സിക്ക് നാട്ടു എവിടും ഞങ്ങൾക്ക് ബോറാവില്ല എവിടും ഞങ്ങൾക്ക് ഇതൊരു കൽപ്പന ഉണ്ടാവില്ല അതല്ലാണ്ട് ಇದಕ್ಕೆ ഒരു ഈ ഒരു കാദംബരിക്ക് ಅದರದಾയ ഒരു ತೂಕമുണ്ട് ನಾನು ವಿಚಾರಿக்கிறேன் ಚಂದನಕಣ್ಣಿ ഒരു കാദംബരി ಓದುമ്പോತ್ತಿಗೂ 2 പേജ് ಓದುമ്പോತ್ತಿಗೂ ತೆಲ್ಲು ವರ್ಕ್ ಬಂದ ಇದಕ್ಕೆ അല്ലെങ്കിൽ ಬ್ಯಾಂಡ್ ಇದು ಬೆಡಿಲಿಂಟ್ ಇಕ್ಕರು ಇದು അങ്ങനല്ല ವರ್ಕ ತೊಟ್ಟಿನ ಕಣ್ಣಿಗೆ ಓದಿಟ್ಟು ಪೂರ್ತಿ ಹಾಕೋ ചെറിയൊരു കുതൂഹല ഇಕ್ಕರು ചെന്നെങ്കിൽ ನಂಗೆ ಇದು ಓದುമ്പോತ್ತಿಗೂ ഞങ്ങളുടെ ലൈഫ് വിഷയാണ്ട് ഞങ്ങൾക്ക് കാണ്ട് പിന്നെ ഞങ്ങളെ ചുറ്റുമുത്തലുള്ള വിഷയാണ്ട് കാണ്ട് അങ്ങനെ കൊണ്ടിട്ട് ഈ ഒരു കാദംബരി വേറെ ഈ സാഹിത്യ ക്ഷേത്രത്തിൽ ഒരു നല്ല ഒരു പേര് കിട്ടുമെന്ന് ഞാൻ വിചാരിക്കുന്നത് കാദംബരി ബന്നരെ വാരി കൊറോടി ചെമ്മ കൊറോടി ചൊല്ലും ഞങ്ങളെ ഒരു വേറെ സാഹിത്യ അക്കാഡമി സ്ഥാപനമായിട്ട് സാധാരണ 10-15 ವರ್ಷമായിട്ട് ഞങ്ങൾക്ക് ഒരു നല്ല കണക്കിൽ കിട്ടുത്തോളൂ വേറെ വേറെ ഭാഷ ചെന്നിട്ടുണ്ടെങ്കിൽ ಇಂಗ್ಲೀಷ್ ಆವಟ್ಟು ಕನ್ನಡ ಆವಟ್ಟು ಬೇರೆಲಿಂದ ಬಂದಿರೋ ഒരു 100-125 ಬುಕ್ ಆವತ್ತಾರೆ ಕಣಕ್ಕೆ ಟೋಟಲ್ ಇದಾಕಿ ಅನ್ಕೊಂಡೆಂಗೆ ಕಾದಂಬರಿ ಬಂದರೆ ಬಾರಿ ಕೊರೋಡಿ ಇಪ್ಪ ಅವರು ನಾಳೆ ಮರ್ಹೂಮ್ ಯುಎ ಕಾಸಿಮುಲ್ಲಾಲ್ ഒരു ಕಾದಂಬರಿ ಎದ್ದಿಟ್ಟಿಂತು ತರವಾಡುಂಟು ಅದು ನಲ್ಲೊರು ವೆಯ್ಟ್ ಉಳ್ಳ ತೂಕುಳ್ಳ ഒരു ಕಾದಂಬರಿ ಆಯ್ತಿಂತು ಆ ಸಾಲಿಗೆ ಈ ಕಾದಂಬರಿ ನಿಂದಿಲ್ಲೆಂಗೂ ಬೆಲೆಯಲ್ಲ ಬಟ್ ಅದೊಂದು ಕಾದಂಬರಿ ಉಂಟು ഒരു ಬೇರೆ ಕಾದಂಬರಿ ಉಂಟು ಬಂದರನ್ನು ಚೊಲ್ಲಗು ಈ ಆ ഒരു ಕೊರತೆ ಈ ഒരു ಯತೀಮು ಬತ್ತಿ ಆಕು ಚೊಲ್ಲೋ ഒരു ವಿಶ್ವಾಸ ನನ್ನದಾಯ್ತಿಕ್ಕರು നിങ്ങൾ എല്ലാവരും ഈ ഒരു കാദംബരി എടുത്തിട്ട് ഓതണം നിങ്ങളെ മാസ്റ്റർ മേൽ നിങ്ങളെ ലെക്ചറുടെ മേലെ ഒരു പുസ്തകത്തിൽ ഓതണം നിങ്ങൾ വിചാരിക്കുവാറ് അത് ഓതൊക്കെ ആവില്ല എന്ന് വിചാരിക്കുക കന്നಡമേ നമുക്ക് ഓതൊക്കെ ഇനി ಬೇರೆയിൽ എങ്ങനെ ಓದ್ರೆ നിങ്ങൾ വിചാരിക്കുവാറ് ആ ഒരു ಮಡಿವಂತಿಕೆ ಪುಟ್ಟನ್ನು ಕಂಡೆಂಗೆ നിങ്ങൾ ಓದುವಾರು അതേപോലെ ಎಲ್ಲರಿಗೂ ಪ್ರಯತ್ನ ಹಾಕುವಾರು ನಾನು ವಿಚಾರಿக்கிறேன் നിങ്ങൾ ನಿಯಾಸ್ ಸರ್ അതേപോലെ നിങ്ങളെ പോലെ ಸ್ಟೂಡೆಂಟ್ ಆಯ್ತಿಕೊಂಬತ್ತು ಕೈಲಿ ಬೇರೆ ಬೇರೆ ಬೆಲೆ ಬೆಲೆ ಲೇಖಕಮಾರು ಕಾದಂಬರಿ ಓದಿಟ್ಟು ಪ್ರೇರಣೆ ಆಯಿತು അതിൽ എൽതുക തുടങ്ങിയതിൽ പിന്നെ ഇപ്പം അതിലും ഒരു സാഹിത്യമായിരുന്നു ആ ഒരു പ്രയത്നം നിങ്ങളും ആക്കണം നിങ്ങൾക്ക് ಬೇರೆ ಎಲ್ಲ ಸಹಕಾರ ಅಕಾಡೆಮಿಯಲ್ಲಿ ಅಧ್ಯಕ್ಷರುಂಡು ಅಕಾಡೆಮಿಗೆ പോവാ അവിടെ പോയിട്ട് ചെന്നൈ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿട്ട് ಮಾತ್ರ ಅಧ್ಯಯನ ಆಗ್ರಂಗೆ അല്ലെങ്കിൽ ಎಲ್ದ್ರ ವಿಷಯത്തിലായിട്ട് സഹಕಾರ എടുക്കാൻ ചെന്നിട്ട് ನಾನು എൻ്റെ പലക്കത്തിന് പാട്ട് അസ്സലാമു അലൈക്കും மறந்து போயிட்டு ஹம்சா சென்த்து எல்லாரும் புக்கு எடுக்கணும் ஓதணுன்ட்டு
ನಾನು ಅದ್ರ ಪಾಲನೆ ಹಾಕ್ರೆ ಇಪ್ಪೊಮ್ಮೆ ನಾನು 5 ಬುಕ್ ಎಡ್ತೋಲ್ರೆ ನಕ್ಕೆ ಪರ್ಸನಲಿ പിന്നെ ಅಕಾಡೆಮಿಕ್ ಹಿರಿಯೋ ಬುಕ್ಕು ಕಟ್ಟಿ ಕೊಡ್ಕೊಡ್ತೀನಿ ನಿಂಗೆ ಅದ್ರಾಗ ಯಾರು ಆಪ್ಷನ್ ಇല്ലെങ്കിൽ ಎಲ್ಲ ಬುಕ್ಕು ನಂಗಮ್ಮೆ ಹಾಕಿರತ್ತ ನಿಂಗಮ್ಮೆ ಪಬ್ಲಿಷ್ ಹಾಕ್ಯಾರ ನಂಗೆ ಪಬ್ಲಿಷ್ ಹಾಕಿ ಎಲ್ಲ ಬುಕ್ ನಂಗೆ ಇಕ್ಕದು ನಿಂಗೆ ಕೊರೆ ಬುಕ್ ತರತ್ತೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಯತೀಮ್ ಕಾದಂಬರಿಯ ಭಾಷಾಂತರಕಾರರಾದ ಅಬ್ದುಲ್ ರಹಮಾನ್ ಕುತ್ತೆತೂರ್, ಸಾಹಿತಿ ಹಾಗೂ ಮಾಜಿ ಸದಸ್ಯರು, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಬ್ಯಾರಿ ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ ಮತ್ತು ಅಸ್ಲಾಂ ಅಲೈಕುಂ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಈ ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಡಾಕ್ಟರ್ ಅರುಣ್ ಭಾಗವತರವರೇ, ಈ ಪುಸ್ತಕವನ್ನು ಇದೀಗ ಬಿಡುಗಡೆಗೊಳಿಸಿ ಮಾತನಾಡಿದ ನನ್ನ ಆತ್ಮೀಯರು, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಉಮರ್ ಎಚ್ ರವರೇ, ಸಾಹಿತಿಗಳಾದ ವೇದಿಕೆಯಲ್ಲಿರುವ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರೇ, ಡಾಕ್ಟರ್ ಮಮತಾ ಶೆಟ್ಟಿಯವರೇ, ನನ್ನ ಆತ್ಮೀಯ ನಿಯಾಜ್ ಪಡೀಲ್ರವರೇ, ಹಮ್ಜಾ ಮಲ್ಲಾರ್ರವರೇ ಮತ್ತು ಶಮೀಮಾ ಕುತ್ತಾರ್ರವರೇ ಮತ್ತು ವೇದಿಕೆಯಲ್ಲಿರುವ ಇತರ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯರಾದ ಗೆಳೆಯರೇ ಮತ್ತು ಈ ಪ್ರತಿಷ್ಠಿತ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ತುಂಬ ಸಂತೋಷದ ಒಂದು ಕ್ಷಣ ನನಗೆ ಇದು. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಸಾಹಿತಿಗೆ ಆತನ ಪುಸ್ತಕ ಬಿಡುಗಡೆಯ ಕ್ಷಣ ಅಂದರೆ ಅದು ಪ್ರಸವ ಸಂಭ್ರಮ ಅಂತ. ಬಹುಶಃ ನನಗೆ ಅಂತಹ ಒಂದು ಸಂತೋಷದ ಕ್ಷಣ ಇದು. ಪ್ರಸವದ ಅನುಭವ ಇರೋದು ಮಹಿಳೆಯರಿಗೆ ಮಾತ್ರ. ಆದರೆ ನಾವು ಶ್ರಮಪಟ್ಟು ಮಾಡಿದ ಒಂದು ಕೃತಿಯ ಬಿಡುಗಡೆ ಅಂದರೆ ಆಗ ದೊರೆಯುವಂತಹ ಆನಂದ, ಆತ್ಮತೃಪ್ತಿ, ಸಂತೋಷ ಅದು ವಿಶಿಷ್ಟವಾದದ್ದು. ನಾನು ಈ ಪುಸ್ತಕ ಬಹುಶಃ ಉಮರ್ ಯೋಚರವರು ಹೇಳಿದರು, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಿತ್ತು ಅಂತ ಇರಬಹುದು. ಆದರೆ ನನಗೊಂದು ಸಂತೋಷ ಇದೆ, ಈ ಅಕಾಡೆಮಿ ಈ ಪುಸ್ತಕವನ್ನು ಪ್ರಕಟಿಸದಿದ್ದರೂ ಈ ಬಿಡುಗಡೆಯ ಸಮಾರಂಭದಲ್ಲಿ ನನ್ನ ಆತ್ಮೀಯರು, ನನ್ನ ಹಲವು ಕನಸುಗಳ ವಕ್ತಾರರಾದಂಥ ಉಮರ್ ಯೋಚಿ ಇದ್ದಾರೆ. ಅವರೇ ಈ ಪುಸ್ತಕವನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದು ನನ್ನ ಒಂದು ದೊಡ್ಡ ಸಂತೋಷ. ಎರಡನೇದಾಗಿ, ಒಂದು ಪ್ರತಿಷ್ಠಿತ ಕಾಲೇಜಿನ ಒಂದು ಪ್ರತಿಷ್ಠಿತ ಪರಿಸರದಲ್ಲಿ ತುಂಬ ವಿದ್ವಜ್ಜನರ ಸಮ್ಮುಖದಲ್ಲಿ, ಸಾಹಿತಿಗಳ ಸಮ್ಮುಖದಲ್ಲಿ ಈ ಪುಸ್ತಕ ಬಿಡುಗಡೆಯಾಗ್ತಾ ಇದೆ. ಅದು ಕೂಡ ನನ್ನ ಸಂತೋಷ. ಮತ್ತು ಇನ್ನೂ ಹಲವು ಸಂತೋಷಗಳನ್ನು ಇಲ್ಲಿ ನಾನು ಹೇಳಲೇಬೇಕು. ನಾನು ಒಬ್ಬ ಮುಗ್ಧ ಹಳ್ಳಿಯಲ್ಲಿ ಬದುಕಿ ಬಂದವ, ಕುತ್ತೆತೂರು. ಅಲ್ಲಿ ಬಹುಶಃ ಒಂದು ಹಳ್ಳಿ ಹೇಗಿತ್ತು ಅಂದರೆ, ಆ ಹಳ್ಳಿಯ ಬದುಕಿನಲ್ಲಿ ನಾನು ಪಟ್ಟಂತಹ ಅನುಭವಗಳು ಬಹಳಷ್ಟು ನನ್ನ ಬರವಣಿಗೆಯ ಮೇಲೆ, ನನ್ನ ವಿಚಾರಗಳ ಮೇಲೆ ಪ್ರಭಾವ ಬೀರಿದೆ. ನನಗೆ ತುಂಬ ಸಂತೋಷ. ನನಗೆ ಸಾಹಿತ್ಯದ ಗುರುಗಳು ಅಂತ ನಾನು ಭಾವಿಸಿದ್ದ ನನ್ನ ಅಣ್ಣ ಈಗ ಇಲ್ಲಿ ಇದ್ದಾರೆ. ಕುಮಾರವ್ಯಾಸ ಭಾರತವನ್ನು ನನಗೆ ಪರಿಚಯಿಸಿಕೊಟ್ಟದ್ದೇ ಅವರು. 7 ಜನಮೆಯ ಜಯ, ಧರಿತ್ರಿ ಪಾಲ ಪಾಂಚಾಲಿಯ ಮನೋರಥ ಶಾಲೆಯಲ್ಲಿ ನಾನು ಅದನ್ನು ಮೊದಲಾಗಿ ಓದಿದ್ದೆ ಅಣ್ಣನ ಕೈಯಿಂದ ಪುಸ್ತಕವನ್ನು ತೆಗೆದು. ಅನಂತರ ಅವರು ಕುಮಾರವ್ಯಾಸ ಭಾರತವನ್ನೇ ಆಧಾರವಾಗಿಟ್ಟು ಬರೀತಾ ಇದ್ದರು. ನಾನು ಅದನ್ನೇ ನೋಡಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡೆ. ಎರಡನೇದಾಗಿ, ನನ್ನೊಂದಿಗೆ ನನ್ನ ಬದುಕನ್ನು, ನನ್ನ ಕನಸುಗಳನ್ನು, ನನ್ನ ವಿಚಾರಗಳನ್ನು ಬಾಲ್ಯದಿಂದಲೂ ಹಂಚಿಕೊಂಡು ಬೆಳೆದವರು ಇನ್ನೊಬ್ಬರು ಹುಸೇನ್ ಅಂತ, ಸೂರಂಜಿಯವರು. ಬಹುಶಃ ನನ್ನ ಕನಸುಗಳಲ್ಲಿ, ನನ್ನ ನನಸುಗಳಲ್ಲಿ ಎಲ್ಲ ಇದ್ದವರು ಅವರು ಹುಸೇನ್. ನನ್ನ ಸಾಹಿತ್ಯದಲ್ಲಿ ನನ್ನೊಂದಿಗೆ ಸದಾ ಬೆರೆತವರು ಕೂಡ ಹುಸೇನ್. ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ನನ್ನ ಮಿತ್ರ ಹುಸೇನ್ ಕಾಟಿಪಳ್ಳ ಇದ್ದಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಬಹುಶಃ ಬ್ಯಾರಿ ಸಾಹಿತ್ಯದಲ್ಲಿ ನನಗೆ ಆಸಕ್ತಿ ಹುಟ್ಟಿಸಿದ ಕೆಲವು ಹೆಸರುಗಳಲ್ಲಿ ಹುಸೇನ್ ಕಾಟಿಪಳ್ಳ, ಅಹಮದ್ ನೂರಿ ಇವರೆಲ್ಲ ಒಬ್ಬರು. ಇನ್ನು ನನ್ನ ಈ ಕೃತಿಗೆ ಹಮ್ಜಾ ಮಲ್ಲಾರ್ ಮುನ್ನುಡಿ ಬರೆದಿದ್ದಾರೆ. ಶಮೀಮಾ ಕುತ್ತಾರ್ ಬಹಳ ಸುಂದರವಾದಂಥ ಒಂದು ಬೆನ್ನುಡಿಯನ್ನೂ ಬರೆದಿದ್ದಾರೆ. ನನ್ನ ಸಂತೋಷ, ಅವರಿಬ್ಬರು ಈಗ ವೇದಿಕೆಯಲ್ಲಿದ್ದಾರೆ. ಇನ್ನು ನನ್ನ ಸಂತೋಷಕ್ಕೆ ಇನ್ನೇನು ಬೇಕು. ಈ ಪುಸ್ತಕವನ್ನು ಭಾಷಾಂತರ ಮಾಡಬೇಕಂತ ನನ್ನಲ್ಲಿ ನಿಯಾಜ್ ಕೊಟ್ಟಾಗ, ಇದನ್ನು ಓದಿದಾಗ ಇಲ್ಲಿರುವ ಎಲ್ಲ ಸನ್ನಿವೇಶಗಳು, ಇಲ್ಲಿ ಇರುವಂತಹ ಈ ಘಟನೆಗಳು ಇದು ನನಗೆ ತೀರಾ ಪರಿಚಿತವಾದದ್ದು.
ನನ್ನೂರಲ್ಲಿ, ನನ್ನ ಪುತ್ತೂರಲ್ಲಿ, ನನ್ನ ಹಳ್ಳಿಯಲ್ಲಿ ಇಂತಹ ಈ ಕಾದಂಬರಿಯಲ್ಲಿ ಬರುವ ಪಾತ್ರಗಳಾದ ಪ್ರಧಾನ ಪಾತ್ರವಾದಂತಹ ಸಾಜಿದ, ಅಬ್ಬಾಸ್ ಇವರೆಲ್ಲರನ್ನು ನಾನು ಬಾಲ್ಯದಲ್ಲಿ ಕಂಡು ಉಂಡವು. ಹಾಗಾಗಿ ಈ ಕಾದಂಬರಿಯ ಯಾವ ಸನ್ನಿವೇಶಗಳು ನನಗೆ ಅಪರಿಚಿತ ಅಂತ ಅನ್ನಿಸಲೇ ಇಲ್ಲ. ಬದುಕಲ್ಲಿ ಒಂದೊಂದು ಮುಖ್ಯವಾಗಿ ಕಾಣುವುದು, ಅನುಭವಿಸುವುದು, ಮತ್ತೆ ಅದು ಬರವಣಿಗೆಯಲ್ಲಿ ಬರಬೇಕು. ಆಗ ಸಾಹಿತ್ಯ ಸಹಜವಾಗ್ತದೆ. ನಾನು ಒಂದು ಮಾತು ಹೇಳ್ತೇನೆ, ನನ್ನ ವಿದ್ಯಾರ್ಥಿಗಳು ತುಂಬ ಮಂದಿ ಇಲ್ಲಿ ಇದ್ದಾರೆ. ನೀವೆಲ್ಲ ಸಾಹಿತ್ಯವನ್ನು ಪ್ರೀತಿಸಬೇಕು. ಯಾಕೆ ಅಂದರೆ ಈ ಸಾಹಿತ್ಯ ನಮಗೆ ಕೊಟ್ಟಷ್ಟು ಸಂತೋಷವನ್ನು, ಸಂವೇದನೆಗಳನ್ನು, ಬದುಕಿನ ವಿಶಿಷ್ಟ ಅನುಭವಗಳನ್ನು ಮತ್ತಾವುದೂ ಕೊಡುವುದಿಲ್ಲ. ನಾನು ಈ ಕಾದಂಬರಿಯನ್ನು ಓದುತ್ತಾ ಹೋದ ಹಾಗೆ ನನಗೆ ಅನಿಸಿದ್ದು, ನಿಮ್ಮ ಶಿಕ್ಷಕರಾದಂಥ ನಿಯಾಸ್ ಇದ್ದಾರಲ್ಲ, ಇವರೊಬ್ಬ ಸೂಕ್ಷ್ಮ ಸಂವೇದನೆಗಳು ಉಳ್ಳಂತಹ ಒಬ್ಬ ಬರಹಗಾರ. ಹಾಗಾಗಿ ಈ ಕಾದಂಬರಿ ನನಗೆ ಇಷ್ಟ ಆಯಿತು. ಈ ಕಾದಂಬರಿಯಲ್ಲಿ ಬರುವಂಥ ಕೆಲವು ವಿಶಿಷ್ಟ ಸನ್ನಿವೇಶಗಳು ಈಗಿನ ವಿದ್ಯಾರ್ಥಿಗಳ ಮನಸ್ಸಿಗೆ ಎಷ್ಟು ಹೋಗ್ತದೋ ನಾನು ಹೇಳಲಾರೆ. ಆದರೆ ನನ್ನ ಬದುಕಿನಲ್ಲಿ ನಾನು ಮದ್ರಸಕ್ಕೆ ಹೋಗುತ್ತಾ ಇದ್ದಾಗ, ಶಾಲೆಗೆ ಹೋಗ್ತಾ ಇದ್ದಾಗ, ನನ್ನ ಮುಗ್ಧ ಹಳ್ಳಿಯಲ್ಲಿ ನಾನು ಅಂಥದ್ದು ಎಲ್ಲ ಸನ್ನಿವೇಶಗಳನ್ನು ಕಂಡಿದ್ದೇನೆ. ಇನ್ನು ವಿಶೇಷವಾಗಿ ನನಗೆ ಯಾಕೋ ಈ ಬ್ಯಾರಿ ಭಾಷೆಯನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವುದು ಒಂದು ಹುಚ್ಚು, ಒಂದು ನನ್ನ ಆಸಕ್ತಿ. ಇತ್ತೀಚೆಗೆ ನಾನು ನನ್ನ ಅತ್ಯಂತ ಪ್ರೀತಿಯ, ನಾನು ಬಹಳಷ್ಟು ಗೌರವಿಸುವ ಮಂಕುತಿಮ್ಮನ ಕಗ್ಗ DVG ಅವರ, ಅದು ಬದುಕಿನ ಒಂದು ಮಹಾ ಕಾವ್ಯ. ಅದು ನನಗೆ ಎಷ್ಟೋ ಸಲ ಆಸಕ್ತಿ ಹುಟ್ಟಿದ್ದು ಇದನ್ನು ಬ್ಯಾರಿಗೆ ತರಬೇಕು ಅಂತ. ಅದರ ಹಲವು ಭಾಗಗಳನ್ನು ನಾನು ಬ್ಯಾರಿಗೆ ಭಾಷಾಂತರ ಮಾಡಿದ್ದೇನೆ. ನನಗೆ ಹಲವು ಸ್ನೇಹಿತರು ಅದರ ಬಗ್ಗೆ ತುಂಬ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ಶಾ ಅಲ್ಲಾ ನಾನು ಅದನ್ನು ಪೂರ್ತಿಗೊಳಿಸ್ತೇನೆ. ಇನ್ನೊಂದು ಮಾತು ಇಲ್ಲಿ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇರೋದು, ಈ ಕೃತಿ ಇದು ಕೇವಲ ಒಂದು ಕಲ್ಪನೆ ಮಾತ್ರ ಅಲ್ಲ, ಇದು ಒಂದು ಬದುಕಿನ ಅನುಭವಗಳನ್ನೇ ಅವರು ಕಟ್ಟಿಕೊಟ್ಟಿದ್ದಾರೆ. ಈ ಅನುಭವಗಳು, ಇನ್ನೊಬ್ಬರ ಬದುಕಿನ ಅನುಭವಗಳು ನಮ್ಮ ಅನುಭವಗಳಾಗುವುದು ಈ ಸಾಹಿತ್ಯದ ಒಂದು ದೊಡ್ಡ ಸನ್ನಿವೇಶ. ನಾನು ಈ ಭಾಷಾಂತರ ಮಾಡುವುದು ಇದು ಯಾಕೆ ಮುಖ್ಯ ಅಂತ ಅನ್ನಿಸ್ತಾ ನನಗೆ ಅಂದರೆ, ಒಂದು ಭಾಷೆ ಇನ್ನೊಂದು ಭಾಷೆಗೆ ಮುಖಾಮುಖಿಯಾಗುವುದು ಭಾಷಾಂತರ ಕ್ರಿಯೆಯಲ್ಲಿ. ನಾನು ಮೂಲತಃ ಕನ್ನಡದಲ್ಲಿ ಬರೀತಾ ಇದ್ದೆ. ನನಗೆ ಬೇರೆ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿವಾಗಬಹುದು ಎನ್ನುವ ಕಲ್ಪನೆ ಇರಲಿಲ್ಲ. ನನ್ನ ಮಿತ್ರ ಅಹಮದ್ ನೂರಿ ಇದ್ದರು. ಅವರ ಕೃತಿಗಳನ್ನು ಓದಿದಾಗ, ಅವರ ಕವನಗಳನ್ನು ಓದಿದಾಗ ನನಗೆ ಬ್ಯಾರಿ ಭಾಷೆಯಲ್ಲಿ ಬರೀಬೇಕು ಅಂತ ಅನ್ನಿಸಿತು. ನನಗೆ ಬ್ಯಾರಿ ಭಾಷೆ ಮತ್ತು ತುಳು ಭಾಷೆ ಮತ್ತು ಕನ್ನಡ ಇದು ಮೂರು ಕೂಡ ನಾನು ಸಮಾನವಾಗಿ ಪ್ರೀತಿಸುವ ಭಾಷೆಗಳು. ನಾನು ಮನೆಯಲ್ಲಿ ಮಾತಾಡೋದು ಬ್ಯಾರಿ, ಹೊರಗೆ ಬಂದಾಗ ತುಳು, ನನ್ನ ಸಾಹಿತ್ಯದ ಆಸಕ್ತಿಯ ಭಾಷೆ ಕನ್ನಡ. ಈ ಮೂರು ಭಾಷೆಗಳಲ್ಲಿ ಇರುವಂತಹ ಸಾಹಿತ್ಯದ ಸಂಪತ್ತನ್ನು ಹೀರಿಕೊಳ್ಳೋದು ನನ್ನ ಬದುಕಿನ ಒಂದು ಹವ್ಯಾಸ. ನನಗೆ ತುಂಬ ಇಷ್ಟವಾಗುವುದು ಈ ಮೂರು ಭಾಷೆಗಳಲ್ಲಿ ಇರುವಂತಹ ಎಲ್ಲಕ್ಕಿಂತ ಮುಖ್ಯವಾಗಿ ಶಬ್ದಗಳು, ಶಬ್ದಗಳ ಜೊತೆಯಲ್ಲಿರುವಂತಹ ನುಡಿಗಟ್ಟುಗಳು ಮತ್ತು ಗಾದೆಗಳು. ನಾನು ಬ್ಯಾರಿ ಭಾಷೆಯಲ್ಲಿ ಇರುವಂಥ ಬಹಳಷ್ಟು ಗಾದೆಗಳನ್ನು ಸಂಗ್ರಹಿಸಿದ್ದೇನೆ, ನುಡಿಗಟ್ಟುಗಳನ್ನು ಸಂಗ್ರಹಿಸಿದ್ದೇನೆ. ನಾನು ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ಳೋದು, ಬ್ಯಾರಿ ಭಾಷೆಯ ಶಬ್ದಗಳ ಸಂಗ್ರಹ ನಮ್ಮಲ್ಲಿ ಸಾಕಷ್ಟು ಆಗಿದೆ. ಇನ್ನು ದೊಡ್ಡ ಒಂದು ಸಾಹಸ ಇದೆ. ಈ ಬ್ಯಾರಿ ಭಾಷೆಯಲ್ಲಿ ತುಳುವಲ್ಲಿ ಇರುವಂಥ ಅಪಾರ ಸಂಖ್ಯೆಯ ನುಡಿಗಟ್ಟುಗಳಿವೆ, ಗಾದೆಗಳಿವೆ. ಅವನ್ನು ನಾವು ಸಂಗ್ರಹಿಸಿದರೆ ಈ ಭಾಷೆ ಉಳಿಯುತ್ತದೆ. ನನಗೆ ತುಂಬ ಆತಂಕ ಇದೆ, ಬ್ಯಾರಿ ಭಾಷೆ ಅಳಿದು ಹೋಗಬಹುದು ಅಂತ. ಇದು ಕೇವಲ ಆತಂಕ ಮಾತ್ರ ಅಲ್ಲ, ಇದನ್ನು ನಾವು ಅನುಭವಿಸಲೂ ಇದ್ದೇವೆ. ಬ್ಯಾರಿ ಭಾಷೆಯ ಅಪಾರ ಶಬ್ದಗಳು ಈಗ ನಾಶ ಆಗಿವೆ. ಇನ್ನು ಅಳಿದದ್ದನ್ನು, ಅಳಿಯುತ್ತಿರುವುದನ್ನು ಉಳಿಸುವ ಕೆಲಸ ಈ ಭಾಷಾಂತರದಿಂದ ಆಗಬೇಕಾಗಿದೆ. ನಾವು ಒಂದು ಭಾಷೆಯನ್ನು ಉಳಿಸುವುದು ಅಂದರೆ ಒಂದು ಸಂಸ್ಕೃತಿಯನ್ನು ಉಳಿಸಿದ ಹಾಗೆ. ಭಾಷೆ ಮತ್ತು ಸಂಸ್ಕೃತಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಒಂದು ಭಾಷೆಯಲ್ಲಿರುವ ಶಬ್ದಗಳು ಇನ್ನೊಂದು ಭಾಷೆಯಲ್ಲಿ ಇಲ್ಲವೇ ಇಲ್ಲ. ಒಂದು ಭಾಷೆಯಲ್ಲಿರುವ ನುಡಿಗಟ್ಟುಗಳು ಇನ್ನೊಂದು ಭಾಷೆಯಲ್ಲಿ ಇಲ್ಲವೇ ಇಲ್ಲ. ಅದನ್ನು ಕೂಡ ನಾವು ಗಮನಿಸಬೇಕು. ನನಗೆ ಈ ತುಳು ಭಾಷೆಯ ಬಗ್ಗೆ ನಾನು ತುಂಬ ಆಸಕ್ತಿ ಇದ್ದವ. ತುಳುವಲ್ಲಿ ಒಂದು ಶಬ್ದ ಇದೆ, ಆಯ ಪದ್ರಾಡು ಅಂತ. ಆಯ ಪದ್ರಾಡು ಅಂತ ಹೇಳಿದರೆ ತುಳುವಲ್ಲಿ ಏನು? ಅವು ಓಡಿ ಹೋದ ಅಂತ. ಅದನ್ನೇ ನೀವು ಬ್ಯಾರಿ ಭಾಷೆಯಲ್ಲಿ ಹೇಳಿ, ಅವನು ಪನ್ನಿಂದು ಅಂತ, ಅಥವಾ ಕನ್ನಡದಲ್ಲಿ ಹೇಳಿ ಅವನು 12 ಅಂತ, ಅಥವಾ ಇಂಗ್ಲೀಷ್ನಲ್ಲಿ ಹೇಳಿ ಹೀಸ್ಟೋಯಲು ಅಂತ. ಅದು ಅರ್ಥವೇ ಬರುವುದಿಲ್ಲ. ಈ ಭಾಷೆ ಮತ್ತು ಅದರಲ್ಲಿರುವ ನುಡಿಗಟ್ಟುಗಳು, ಆ ಭಾಷೆಯ ನುಡಿಗಟ್ಟುಗಳ ಸೌಂದರ್ಯ ಇದೆಯಲ್ಲ, ಅದನ್ನು ಹೀರುತ್ತಾ ಹೋಗುವುದು ಒಂದು ದೊಡ್ಡ ಸಂತೋಷ. ನಾನು ಈ ಕೃತಿಯನ್ನು ಅನುವಾದ ಮಾಡುವಾಗ ಒಂದು ಪ್ರತಿಜ್ಞೆ ಮಾಡಿದೆ.
ಏನಂತ ಹೇಳಿದರೆ, ನಾನು ಕನ್ನಡ ಭಾಷೆಯನ್ನು ಇದರಲ್ಲಿ ಬಳಸುವುದೇ ಇಲ್ಲ ಅಂತ, ಬರೀಯ ಬ್ಯಾರಿ ಶಬ್ದಗಳೊಂದಿಗೆ ಇದನ್ನು ಭಾಷಾಂತರ ಮಾಡಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದೆ. ಬಹುಶಃ ಅದರಲ್ಲಿ ನಾನು 90% ಆದರೂ ಸಕ್ಸಸ್ ಆಗಿದ್ದೇನೆ. ಬಹುಶಃ ಈ ಕೃತಿಯಲ್ಲಿ ನನಗೆ ಸಂತೋಷ ಕೊಟ್ಟದ್ದು ಅದು. ನಾನು ತುಂಬ ನೋಡ್ತಾ ಇದ್ದೇನೆ, ಬ್ಯಾರಿ ಭಾಷೆಯಲ್ಲಿ ಬರೆಯುವವರು ಕನ್ನಡವನ್ನೇ ಬಳಸ್ತಾರೆ. ಈ ಸಿಟಿಯಲ್ಲಿ ಕಲಿತವರಿಗೆ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ನಮ್ಮ ಭಾಷೆಯ ಮೇಲೆ ನೋಡಿ ತುಂಬ ಇಂಗ್ಲೀಷ್ನ ಸವಾರಿ ಇದೆ, ಕನ್ನಡದ ಸವಾರಿ ಇದೆ. ನಾವು ಅದರಿಂದ ಹೊರಗೆ ಬರುವುದಕ್ಕೆ ಎಷ್ಟು ಪ್ರಯತ್ನ ಪಡ್ತೇವೆ ಅಷ್ಟು ನಾವು ನಮ್ಮ ಭಾಷೆಯನ್ನು ಉಳಿಸ್ತೇವೆ. ಇನ್ನು ನಾನು ಮಾತನ್ನು ಉದ್ದಕ್ಕೆ ಕೊಂಡು ಹೋಗೋದಿಲ್ಲ. ಈ ಇಡೀ ಕಾದಂಬರಿಯಲ್ಲಿ ನನಗೆ ತುಂಬ ಪ್ರಿಯವಾದ ಕೆಲವು ವಿಚಾರಗಳು ಇದೆ, ಕೆಲವು ಸೂಕ್ಷ್ಮ ವಿಚಾರಗಳು. ಅವನ್ನೆಲ್ಲ ನಾನು ವಿದ್ಯಾರ್ಥಿಗಳಲ್ಲಿ ಹೇಳ್ತೇನೆ, ಎಲ್ಲರೂ ಆ ಪುಸ್ತಕವನ್ನು ಓದಿ. ನೀವು ಮನೆಯಲ್ಲಿ ಮಾತನಾಡುವ ಬ್ಯಾರಿ ಭಾಷೆಯನ್ನು ಪ್ರೀತಿಸಿ, ಕನ್ನಡವನ್ನು ಪ್ರೀತಿಸಿ, ತುಳುವನ್ನು ಪ್ರೀತಿಸಿ. ಈ ಭಾಷೆಗಳು ನಮ್ಮನ್ನು ಬೆಸೆಯುವಂತಾಗಲಿ. ನನಗೆ ಈ ಕೃತಿಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸುಂದರವಾದ ಒಂದು ಸನ್ನಿವೇಶದಲ್ಲಿ, ಇಷ್ಟೆಲ್ಲ ವಿದ್ವಜ್ಜನರ ಸಮಕ್ಷಮದಲ್ಲಿ, ಇಷ್ಟೆಲ್ಲ ಈಗ ಹೊಸ ಬದುಕಿದ ಹೊಸ ಕನಸುಗಳನ್ನು ಹೊಸೆಯುತ್ತಿರುವ ಈ ನನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪುಸ್ತಕ ಬಿಡುಗಡೆಯಾಗ್ತಾ ಇದೆ ಎಲ್ಲ, ನನಗೆ ತುಂಬ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ಮಾತು ಬೆಳೆಸುವುದಿಲ್ಲ. ಈ ಕೃತಿಯಲ್ಲಿ ನನಗೆ ಕೊಟ್ಟಂಥ ಒಂದು ಸಂದೇಶ, ಅದನ್ನು ಉಮರ್ ಯೋಚಿ ಹೇಳಿದ್ದು, ಈ ಕೃತಿ ಉದ್ದಕ್ಕೂ ಒಂದು ಸಂದೇಶವನ್ನು ಸಾರ್ತದೆ. ಬದುಕಲ್ಲಿ ನಮಗೆ ಬೇಕಾಗಿರುವುದು ಒಂದು ಆತ್ಮವಿಶ್ವಾಸ, ಮತ್ತೊಂದು ತಾಳ್ಮೆ. ಇದು ಈ ಕೃತಿಯ ಉದ್ದಕ್ಕೂ ಕಂಡುಬರ್ತದೆ. ಈ ಕೃತಿಯ ಉದ್ದಕ್ಕೂ ಸಾರುವಂಥ ಒಂದು ಸಂದೇಶ ಅದು. ಅದಕ್ಕಾಗಿ ಈ ಕೃತಿಯನ್ನು ನಾನು ಪ್ರೀತಿಸಿದ್ದೇನೆ ಮತ್ತು ಇದನ್ನು ಎಲ್ಲ ವಿದ್ಯಾರ್ಥಿಗಳು ಓದಿ ಅಂತ ಹೇಳುತ್ತಾ, ಈ ಅವಕಾಶಕ್ಕಾಗಿ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಮತ್ತು ಈ ಪುಸ್ತಕ ಇಂತಹ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಒಂದು ಸಭಾಂಗಣದಲ್ಲಿ ಬಿಡುಗಡೆಯಾಗ್ತಾ ಇದೆ ಎಲ್ಲ, ಅದಕ್ಕೆ ಕಾರಣಕರ್ತರಾದ ಇಲ್ಲಿಯ ಎಲ್ಲ ಪ್ರಾಧ್ಯಾಪಕರನ್ನು, ಅಧ್ಯಾಪಕರನ್ನು, ಈ ವಿದ್ಯಾರ್ಥಿಗಳನ್ನು, ಈ ಎಲ್ಲರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಯತೀಮ್ ಕಾದಂಬರಿಯು ಯಶಸ್ಸನ್ನು ಕಾಣಲಿ ಹಾಗೂ ಈ ಸಾಹಿತ್ಯ ಕೃಷಿ ಬ್ಯಾರಿ ಸಾಹಿತ್ಯಕ್ಕೆ ಇನ್ನಷ್ಟು ಕೊಡುಗೆಯನ್ನು ನೀಡಲಿ ಎಂದು ಆಶಿಸುತ್ತೇವೆ. ಬ್ಯಾರಿ ಭಾಷೆಯ ಗಾಯಕರಾದ ಹುಸೇನ್ ಕಾಟಿಪಲ್ಲ ಹಾಗೂ ಬ್ಯಾರಿ ಭಾಷಾ ಸಾಹಿತಿಯಾದ ಅಬ್ದುಲ್ ಖಾದರ್ ಕುತೆತೂರ್ ಇವರು ನಮ್ಮೊಂದಿಗೆ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕಾಲೇಜಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇದೀಗ ಕನ್ನಡ ಜರ್ನಲ್ ವೆಬ್ಸೈಟ್ ಆದ ಮಾರ್ದನಿಯನ್ನು ಬಿಡುಗಡೆ ಮಾಡಲಿದ್ದೇವೆ. ಈ ಜಾಲತಾಣವನ್ನು ನಮ್ಮ ಫೈನಲ್ ಇಯರ್ MSc ಫಾರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿಯಾದ ಮೊಹಮ್ಮದ್ ತಾಹಾ ಹುಸೇನ್ ವಿನ್ಯಾಸಗೊಳಿಸಿದ್ದಾರೆ. ಇವರು ನಮ್ಮ ಕಾಲೇಜಿನ YU ಹಬ್ ಘಟಕದ ಸ್ಟಾರ್ಟಪ್ ಕಂಪನಿಯಾದ ಕ್ಯಾಂಪ್ ಕ್ರೂ ಕಂಪನಿಯ ವ್ಯವಸ್ಥಾಪಕರಾಗಿದ್ದಾರೆ. ಇದಕ್ಕೆ ಮೊದಲಾಗಿ ಮಾರ್ದನಿಯ ಕುರಿತಾಗಿ ಮಾಹಿತಿಯನ್ನು ನೀಡಬೇಕಾಗಿ ಭಾಷಾಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನಕರ ಪಚನಾಡಿ ಇವರಲ್ಲಿ ವಿನಂತಿಸುತ್ತೇನೆ. ಇಲ್ಲಿ ಉಪಸ್ಥಿತರಾಗಿರುವ ಗಣ್ಯರಿಗೆ ಹಾಗೆ ಸಭಾಂಗಣದಲ್ಲಿರುವ ತಮಗೆಲ್ಲರಿಗೂ ವಂದಿಸ್ತೇನೆ. ಮಾರ್ದನಿ ಅಂದರೆ ಪ್ರತಿಧ್ವನಿ. ಬರಹದ ಮೂಲಕ ಕೊಟ್ಟಂಥ ವಿಚಾರವು ಪ್ರತಿಧ್ವನಿಸಿ ಅದು ಸಮಾಜದಲ್ಲಿ ಪ್ರಭಾವಪೂರ್ಣವಾಗಿ ಬದಲಾವಣೆಯನ್ನು ಮಾಡಬೇಕೆನ್ನುವಂಥ ಉದ್ದೇಶದಿಂದ ಈ ಪತ್ರಿಕೆ ರೂಪುಗೊಳ್ಳುತ್ತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗ, ಹಾಗೆ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ವಿಭಾಗ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಹಾಗೆ ತಾಂತ್ರಿಕ ವರ್ಗದ ಇವರೆಲ್ಲರ ಸಹಭಾಗಿತ್ವದಲ್ಲಿ ಈ ಪತ್ರಿಕೆ ಕಾರ್ಯನಿರ್ವಹಿಸುವುದಕ್ಕೆ ಮುಂದಾಗಿದೆ. ಇನ್ನು ಪತ್ರಿಕೆಯಿಂದ ಸಾಹಿತ್ಯ ಸಂಸ್ಕಾರ, ಬೌದ್ಧಿಕ ವಿಕಾಸ ಇವೆಲ್ಲವೂ ಆಗುವಂಥ ವಿಚಾರ ಅದು ತಮಗೆ ತಿಳಿದೇ ಇದೆ. ಮುಖ್ಯವಾಗಿ ನಮ್ಮ ಈ ಪತ್ರಿಕೆಯನ್ನು ಮುನ್ನಡೆಸುವುದಕ್ಕಾಗಿ ಮಾರ್ಗದರ್ಶನದ ಉದ್ದೇಶದಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಡಾಕ್ಟರ್ ಮೋಹನ ಕುಂಟ ಅವರು ಹಿರಿಯ ಪ್ರಾಧ್ಯಾಪಕರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಕೊಪ್ಪಂ ದ್ರಾವಿಡ ವಿಶ್ವವಿದ್ಯಾನಿಲಯದ ಶಿವಕುಮಾರ್ ಅವರು ಕೂಡ ಪ್ರಾಧ್ಯಾಪಕರು. ಹಾಗೆಯೇ ಇಂದು ಮಾರ್ದನಿ ಜಾಲತಾಣ ಬಿಡುಗಡೆಯನ್ನು ಮಾಡಲಿರುವಂಥ ಸಹ ಪ್ರಾಧ್ಯಾಪಕರು ರಾಜಶೇಖರ ಹಳೆಮನೆಯವರು SDM ಕಾಲೇಜು ಉಜಿರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರ ಮಾರ್ಗದರ್ಶನದ ಒಂದಿಗೆ ಈ ಪತ್ರಿಕೆ ಮುನ್ನಡೆಯುತ್ತದೆ.
ವರ್ಷದಲ್ಲಿ 2 ಬಾರಿ ಪ್ರಕಟಣೆಗೊಳ್ಳುತ್ತದೆ ಮತ್ತು ಮುಂದಕ್ಕೆ ಅದು ಹೆಚ್ಚು ಪ್ರಕಟಣೆಗೊಳ್ಳುವುದಕ್ಕೆ ಕೂಡ ಅವಕಾಶವನ್ನು ಹೊಂದಿ ನಾವು ಕಾರ್ಯನಿರ್ವಹಿಸಲಿಕ್ಕಿದ್ದೇವೆ. ಮುಖ್ಯವಾಗಿ ಕರ್ನಾಟಕ, ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯ ವಿಷಯವಾಗಿ ನಾವು ಭಾಷಾ ಬೆಳವಣಿಗೆಗೆ ಕಾಲೇಜಿನ ಪರವಾಗಿ ಉನ್ನತವಾದಂಥ ಕೊಡುಗೆಯನ್ನು ನೀಡಬೇಕೆನ್ನುವುದು ಪ್ರಾಂಶುಪಾಲರ ಆಶಯ. ಹಾಗೆ ಈಗಾಗಲೇ ನಮ್ಮ ಕಾಲೇಜು ಸಾಕಷ್ಟು ಉನ್ನತ ಸಂಶೋಧನೆಗೆ ಕೊಡುಗೆಯನ್ನು ನೀಡುತ್ತಾ ಇದೆ. ಆದರೆ ಇನ್ನೊಂದು ಹೆಗ್ಗುರುತಾಗಿ ಈ ಮಾರ್ದನಿ ಪತ್ರಿಕೆ ಪ್ರಕಾಶನಗೊಳ್ಳುತ್ತಲಿದೆ. ಮುಖ್ಯವಾಗಿ ಕನ್ನಡ ಸಾಹಿತ್ಯದ ಶಾಸ್ತ್ರ, ಆ ಭಾಷೆಯ ಶಾಸ್ತ್ರದ ಬಗ್ಗೆ ಕೊಡುಗೆ ಕೊಡುವುದು, ಹಾಗೆ ವ್ಯಾಕರಣ ಮತ್ತು ವಿಮರ್ಶೆಯ ವಿಚಾರವಾಗಿ ಸಾಧನೆ ಮಾಡುವುದು, ಮತ್ತು ಭಾಷಾ ಶುದ್ಧತೆ ಮತ್ತು ಸಾಹಿತ್ಯ ಸಂರಕ್ಷಣೆ ಮಾಡುವುದು, ಮತ್ತು ವಿಷಯದ ನೈಜಾಂಶವನ್ನು ಅರಿತು ಸಂಶೋಧನೆಗೆ ಅವಕಾಶವನ್ನು ಮಾಡಿಕೊಡುವುದು, ವಿದ್ವಾಂಸರ ಸಂಪರ್ಕ ಮತ್ತು ಆದರ್ಶ ಪಾಲನೆಯೊಂದಿಗೆ ಈ ಪತ್ರಿಕೆಯನ್ನು ಕಾರ್ಯನಿರ್ವಹಿಸುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಬದ್ಧರಾಗಿದ್ದೇವೆ. ಹಾಗಾಗಿ ಇದೊಂದು ನಮ್ಮ ಪಾಲಿಗೆ ಯೋಗ ಮತ್ತು ಶುಭ ಅವಕಾಶ. ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಕನ್ನಡ ಜಾಲತಾಣ ಮಾರ್ದನಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿಯ ಸಹಾಯ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆ ಇವರು ಬಿಡುಗಡೆ ಮಾಡಬೇಕಾಗಿ ವಿನಂತಿಸುತ್ತೇನೆ. ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವಂಥ ಗೌರವಾನ್ವಿತರೆ, ಹಿರಿಯರೇ, ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾರ್ದನಿ ಅಂತರ್ಜಾಲ ಸಂಶೋಧನಾ ಪತ್ರಿಕೆಯನ್ನು ನಾನು ಬಹಳ ಸಂತೋಷದಿಂದ ಲೋಕಾರ್ಪಣೆಗೊಳಿಸ್ತಾ ಇದ್ದೇನೆ. ಮತ್ತು ಈ ಪತ್ರಿಕೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ, ಸಮಾಜದ ಆಗುಹೋಗುಗಳಿಗೆ, ದುಃಖ ದುಮ್ಮಾನಗಳಿಗೆ ಸಂವೇದನೆಗೊಳ್ಳುವಂತಹ ಮತ್ತು ಇಡೀ ಸಮಾಜವನ್ನು ಪರಿವರ್ತನೆಗೊಳಿಸುವಂಥ, ಸುಧಾರಣೆಗೊಳಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಸವಣ್ಣನವರ ಭಾಳ ಪ್ರಸಿದ್ಧವಾದ ಒಂದು ವಚನ ಇದೆ. ಇವನಾರವ ಎನ್ನದಿರಯ್ಯ, ಇವನಮ್ಮವ ಎನ್ನಿರಯ್ಯ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ. ಹೀಗಾಗಿ ನಮ್ಮ ಸಂಶೋಧನೆ ಮತ್ತು ಸಂಶೋಧನೆಯ ಪತ್ರಿಕೆಗಳ ಸ್ವರೂಪ ಏನಾಗಬೇಕು ಅಂದರೆ, ಭಾರತ ನಿಮಗೆಲ್ಲ ಗೊತ್ತಿದೆ, ಹಲವು ಭಾಷೆಗಳು, ಹಲವು ಧರ್ಮಗಳು, ಹಲವು ಸಂಸ್ಕೃತಿಗಳು, ಹಲವು ಮನೋಭಾವಗಳು, ಹೀಗೆ ಅದು ಒಂದು ಪರಸ್ಪರ ಹೆಣೆದುಕೊಂಡಿರ್ತಕ್ಕಂಥ ಒಂದು ದೇಶ ಇದೆ. ಹೀಗೆ ಹೆಣೆದುಕೊಂಡಿರ್ತಕ್ಕಂಥ ಒಂದು ದೇಶದ ಭಾಷಿಕ ಅಸ್ಮಿತೆಯನ್ನು, ಸಾಮಾಜಿಕ ಅಸ್ಮಿತೆಯನ್ನು, ದೈವಿಕ ಅಸ್ಮಿತೆಯನ್ನು ನಾವು ಮತ್ತೆ ಮರು ಪರಿಶೀಲನೆ ಮಾಡುವಂತಹ, ಮರು ಜೋಡಿಸುವಂಥ ದೊಡ್ಡ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಹೀಗಾಗಿ ಸಂಶೋಧನಾ ಪತ್ರಿಕೆಗಳ ಭಾಳ ದೊಡ್ಡ ಜವಾಬ್ದಾರಿ ಯಾವುದು ಅಂತಂದರೆ, ಯಾವುದು ವಿಘಟನೆಗೊಳ್ತಾ ಇದೆಯೋ, ಯಾವುದು ವಿಚಿತ್ರಗೊಳ್ತಾ ಇದೆಯೋ, ಯಾವುದು ಮನುಷ್ಯನ ನಡುವೆ ಗೋಡೆಗಳನ್ನು ಕಟ್ಟುತ್ತಾ ಇದೆಯೋ ಅದನ್ನು ಮತ್ತೆ ಸಾಮರಸ್ಯಗೊಳಿಸ್ತಕ್ಕಂತಹ ಮತ್ತು ನಮ್ಮೊಳಗಿನ ಒಂದು ಅಸ್ಮಿತೆಯನ್ನು ಒಂದು ಸಂವೇದನೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಂಶೋಧನೆಯನ್ನು ನಾವು ಮಾಡಬೇಕಾಗಿದೆ. ಬಸವಣ್ಣನವರ ಇನ್ನೊಂದು ವಚನ ಇದೆ, ಭಾಳ ಪ್ರಸಿದ್ಧವಾದದ್ದು ಮತ್ತು ಸರಳವಾದದ್ದು. ಕೊಲಬೇಡ, ಕಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅಂದರೆ ಈ ತತ್ವ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಈ ತತ್ವ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಹೋಗ್ಬಿಟ್ರೆ ನಮ್ಮ ಸಂಶೋಧನೆಗೆ ಅರ್ಥನೇ ಇರಲ್ಲ. ಹೀಗಾಗಿ ಒಂದು ಸಾಮಾಜಿಕ ಸಾಮರಸ್ಯವನ್ನು, ಒಂದು ಸಾಮಾಜಿಕ ಸಹಬಾಳ್ವೆಯನ್ನು, ಒಂದು ಸಾಮಾಜಿಕ ವಿಕಾಸವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸಂಶೋಧನೆಯನ್ನು ಮಾಡಬೇಕಾಗಿದೆ. ಯಾಕೆ ನಾನು ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಜಗತ್ತು ವಿಜ್ಞಾನಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಶೋಧನೆಗೆ ಸುರಿತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಶೋಧನೆಗೆ ಸುರಿತಾ ಇದೆ. ಸುಮ್ಮನೆ ಯಾವೇ ಅನ್ನುವಂಥ ಒಂದು ಕಂಪನಿ ತನ್ನ ವಸ್ತುಗಳನ್ನು ಜಾಹೀರಾತು ಮಾಡಿ ಜನರಿಗೆ ತಲುಪಿಸಲಿಕ್ಕೆ 1,00,000 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದೆ. ಅಥವಾ ಜಗತ್ತಿನ ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ನೀವು ತಗೊಂಡ್ರೂ ಕೂಡ ಅದು ತನ್ನ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ, ವಸ್ತುಗಳನ್ನು ಕೊಂಡುಕೊಳ್ಳುವವರ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಆದರೆ ಒಂದು ಸಮಾಜ ಹೇಗೆ ಮುನ್ನಡೀತಾ ಇದೆ,
ಸಮಾಜದಲ್ಲಿ ಹೇಗೆ ನಿರುದ್ಯೋಗ ಇದೆ, ಸಮಾಜದಲ್ಲಿ ಹೇಗೆ ಸಂಘರ್ಷಗಳಿದ್ದಾವೆ, ಸಮಾಜದಲ್ಲಿ ಹೇಗೆ ಬಡತನ ಇದೆ, ಸಮಾಜದಲ್ಲಿ ಹೇಗೆ ಮೇಲು ಕೀಳು ಇದೆ, ಸಮಾಜದಲ್ಲಿ ಯಾಕೆ ಮತ್ತೆ ಮತ್ತೆ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ, ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ, ಬಡವರು ಬಡವರನ್ನೇ ಆಗ್ತಾ ಇದ್ದಾರೆ, ಯಾಕೆ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ, ಯಾಕೆ ನಮ್ಮಲ್ಲಿ ಮತ್ತೆ ಸಾಮರಸ್ಯ ಒಡೆದು ಹೋಗ್ತಾ ಇದೆ, ಈ ಸಂಗತಿಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಪ್ರೋತ್ಸಾಹ ನೀಡ್ತಾ ಇಲ್ಲ, ಮತ್ತು ಇದೊಂದು ಮುಖ್ಯ ಅಂಶ ಅಂತ ಕೂಡ ನಾವು ಭಾವಿಸ್ತಾವಿಲ್ಲ. ಆದ್ದರಿಂದ ಸಾಮಾಜಿಕ ಸಂಶೋಧನೆಗಳು ಮಾನವಿಕಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇವತ್ತು ಅಧ್ಯಯನ ಮಾಡತಕ್ಕಂಥ ಅಗತ್ಯ ಇದೆ. ಅಂದರೆ ಸಾಹಿತ್ಯ ಅನ್ನುವಂಥ ಒಂದು ಚೌಕಟ್ಟು, ಸಾಹಿತ್ಯ ಅನ್ನುವಂಥ ಒಂದು ಚೌಕಟ್ಟು ಅದು ವಿಜ್ಞಾನವನ್ನು ಒಳಗೊಂಡ ಹಾಗೆ, ಸಮಾಜವನ್ನು ಒಳಗೊಂಡ ಹಾಗೆ, ಶಿಕ್ಷಣಶಾಸ್ತ್ರವನ್ನು ಒಳಗೊಂಡ ಹಾಗೆ, ಅರ್ಥಶಾಸ್ತ್ರವನ್ನು ಒಳಗೊಂಡ ಹಾಗೆ, ಅಪರಾಧಶಾಸ್ತ್ರವನ್ನು ಒಳಗೊಂಡ ಹಾಗೆ, ಕಾನೂನನ್ನು ಒಳಗೊಂಡ ಹಾಗೆ ಇವತ್ತ ಅಂತರ್ಶಿಸ್ತೀಯ ಅಧ್ಯಯನಗಳ ಮೂಲಕ, ಬಹುಶಿಸ್ತೀಯ ಅಧ್ಯಯನಗಳ ಮೂಲಕ ನಾವು ಸಂಶೋಧನೆಯನ್ನು ಬಳಸಬೇಕಾಗಿದೆ. ಯಾಕೆ ಇದನ್ನು ಬೆಳೆಸಬೇಕಾಗಿದೆ ಅಂತಂದರೆ 2019ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ಸು ಒಂದು ಅಧ್ಯಯನ ಮಾಡಿತ್ತು. 2019ರಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ಸು ಒಂದು ಅಧ್ಯಯನ ಮಾಡಿತ್ತು. ಅದು 1,75,000 ಸಂಶೋಧನಾ ಲೇಖನಗಳನ್ನು ಅಧ್ಯಯನ ಮಾಡಿತ್ತು. ಅದರಲ್ಲಿ ಭಾರತದ 5,000 ಸಂಶೋಧನಾ ಪತ್ರಿಕೆಗಳಿದ್ದವು. ಅದರಲ್ಲಿ 5,000 ಭಾರತದ ಸಂಶೋಧನಾ ಪತ್ರಿಕೆಗಳಿದ್ದವು. ಆದರೆ ಆ ಸಂಶೋಧನಾ ಪತ್ರಿಕೆಗಳ ಸ್ವರೂಪ ಹೇಗಿತ್ತು ಅಂದರೆ, ಅದರಲ್ಲಿ 90% ಸಂಶೋಧನಾ ಪತ್ರಿಕೆಗಳು ದುಡ್ಡು ತಗೊಂಡು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟ ಮಾಡ್ತಾ ಇತ್ತು. ದುಡ್ಡು ತಗೊಂಡು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟ ಮಾಡ್ತಾ ಇತ್ತು. ಆ ಪ್ರಕಟಗೊಂಡಿರ್ತಕ್ಕಂಥ ಎಲ್ಲ ಪ್ರಬಂಧಗಳು ಏನಿತ್ತು ಅಂದರೆ ಅತ್ಯಂತ ಕಳಪೆ ಆಗಿತ್ತು. ಯಾವುದೇ ಗುಣಮಟ್ಟ ಇರಲಿಲ್ಲ, ಯಾವುದೇ ಒಂದು ಭಾಷಿಕ ಶುದ್ಧತೆ ಇರಲಿಲ್ಲ, ಯಾವುದೇ ಒಂದು ವಿಚಾರಗಳನ್ನು ಹೇಳ್ತಾ ಇರಲಿಲ್ಲ. ಅದು ಸಮಾಜಕ್ಕೆ ನಿರುಪಯುಕ್ತವಾಗಿರ್ತಕ್ಕಂಥ ಪ್ರಬಂಧಗಳಾಗಿದ್ದವು. ಆವಾಗ UGC ಅವರು ಏನು ಮಾಡಿದರು ಅಂತಂದರೆ, ಮತ್ತೆ ಇದಕ್ಕೆ ಕಡಿವಾಣವನ್ನು ಹಾಕಿ ಅದು 800 ಇಳಿತು. 5,000 ಸಂಶೋಧನಾ ಪತ್ರಿಕೆಗಳು 800 ಇಳಿತು. ಆ 800 ಪತ್ರಿಕೆಗಳು ಇವತ್ತು ನಮ್ಮ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿಯೂ ಕೂಡ ಗುಣಮಟ್ಟದ ವಿಚಾರಕ್ಕೆ ಬಂದಾಗ ಅತ್ಯಂತ ನಾವು ಶೋಚನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ನಾವೆಲ್ಲ ಏನು ಯೋಚನೆ ಮಾಡಬೇಕಾಗಿದೆ ಅಂತಂದರೆ, ಸಂಶೋಧನೆ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಅದೊಂದು ವ್ರತದಂತೆ ನಾವು ಮಾಡಬೇಕಾಗಿದೆ. ನಿಜವಾಗಲೂ ಬೇರೆ 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 ಸಂಶೋಧನೆಗಳು ಜಗತ್ತಿನಲ್ಲಿ ಹೇಗೆ ಆಗ್ತಾ ಇದೆ ಅದನ್ನು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ನಾವು ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಮನಸ್ಸುಗಳನ್ನು ತಿಳ್ಕೊಳ್ಳಿಕ್ಕೆ, ಜನರ ಮನೋಭಾವಗಳನ್ನು ತಿಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಾವು ಅಧ್ಯಯನವನ್ನು ಮಾಡಿ ಇವತ್ತು ಸಂಶೋಧನೆಯನ್ನು ಕಟ್ಟಬೇಕಾಗಿದೆ. ಹೀಗಾಗಿ ಮಾರ್ದನಿ ಪತ್ರಿಕೆ ಗುಣಮಟ್ಟಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ. ಒಂದು ಸಂಶೋಧನೆ ಎಷ್ಟು ಬಗೆಯಲ್ಲಿ ಹೊಸದನ್ನು ಹೇಳ್ತಾ ಇದೆ ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ. ನಾನೊಬ್ಬ ಸ್ನೇಹಿತ ಅಮೇರಿಕದಲ್ಲಿ ಈ ಇತಿಹಾಸವನ್ನು ಕುರಿತು ಸಂಶೋಧನೆ ಮಾಡ್ತಾ ಇದ್ದಾನೆ. ಅವನಿಗೆ 5 ಜನ ಗೈಡ್ಗಳಿದ್ದಾರೆ. 5 ಜನ ಗೈಡ್ ಇದ್ದಾರೆ ಮತ್ತು 5 ಜನ ಪರಿಶೀಲಕರಿದ್ದಾರೆ, 15 ಜನ ವಿಷಯ ಪರಿಣಿತರಿದ್ದಾರೆ. ಒಂದು ಸಂಶೋಧನಾ ಲೇಖನವನ್ನು ಬರೀಲಿಕ್ಕೆ ಕನಿಷ್ಠ 3 ವರ್ಷ ಬೇಕಾಯ್ತಂತ ಅವನಿಗೆ. ಯಾಕೆ ಒಂದು ಸಂಶೋಧನಾ ಲೇಖನವನ್ನು ಬರೀಲಿಕ್ಕೆ 3 ವರ್ಷ ಬೇಕಾಯಿತು ಅಂದರೆ, ನಾನು ಇವತ್ತು ಯಾವುದೋ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಡ್ತೀನಿ. ಉದಾಹರಣೆಗೆ ತುಳುನಾಡಿನ ಭೂತಾರಾಧನೆಯ ಸಾಂಸ್ಕೃತಿಕ ಸಂಘರ್ಷವನ್ನು ಕುರಿತು ನಾನೊಂದು ಲೇಖನ ಮಾಡ್ತೀನಿ ಅಂದರೆ, ಇವತ್ತಿನವರೆಗೆ ಈ ಕಾಲದವರೆಗೆ ಆ ವಿಷಯಕ್ಕೆ ಸಂಬಂಧಿಸಿದ ಎಷ್ಟು ಪುಸ್ತಕಗಳು ಬಂದಿದೆ, ಎಷ್ಟು ಗೂಗಲ್ಗಳಲ್ಲಿ ಅದರ ಬಗ್ಗೆ ಲೇಖನಗಳು ಬಂದಿದೆ, ಎಷ್ಟು ಜನ ಆ ಕುರಿತು ಆಲೋಚನೆ ಮಾಡಿದ್ದಾರೆ, ಮೊದಲು ಅದನ್ನು ನಾನು ಸಂಗ್ರಹ ಮಾಡಬೇಕಾಗತ್ತೆ. ಸಂಗ್ರಹ ಮಾಡಿ ಅದನ್ನು ಅರಗಿಸಿಕೊಂಡು ಇನ್ನು ಹೊಸ ವಿಚಾರವನ್ನು ಹೇಳಬೇಕಾಗತ್ತೆ. ಆದರೆ ಭಾರತದಂಥ ದೇಶಗಳಲ್ಲಿ ಏನಾಗ್ತಾ ಇದೆ ಅಂದರೆ, 4 ಪುಸ್ತಕಗಳನ್ನು ಓದಿ 4 ಕೊಟೇಶನನ್ನು ತಗೊಂಡು ಅದನ್ನೇ ಸಂಶೋಧನೆ ಅಂತೇಳಿ ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಇದು ಸಂಶೋಧನೆ ಖಂಡಿತ ಆಗೋದಿಲ್ಲ. ಆದ್ದರಿಂದ ಸಂಶೋಧನೆ ಅನ್ನುವಂಥದ್ದು ಅದೊಂದು ಜೀವನ ಮರಣದ ಪ್ರಶ್ನೆ ಆದಾಗ ಮಾತ್ರ ಒಳ್ಳೆ ಸಂಶೋಧನಾ ಬರಹಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈ ಸಂದರ್ಭದಲ್ಲಿ ನನಗೆ MM ಕಲಬುರ್ಗಿ ಅವರು ನೆನಪಾಗ್ತಾರೆ. ಸಂಶೋಧನೆಗಾಗಿಯೇ ಜೀವ ತತ್ತಂಥವರು MM ಕಲಬುರ್ಗಿ ಅವರು. ಅವ್ರು ಯಾವಾಗಲೂ ಹೇಳ್ತಾ ಇದ್ದರು, ಒಬ್ಬ ಸಂಶೋಧಕ ಸದಾ ನೇಣುಗಂಬವನ್ನು ಏರಲೇಬೇಕಾಗುತ್ತೆ ಅಂತ. ಯಾರು ಸತ್ಯವನ್ನು ಹೇಳ್ತಾ ಇರ್ತಾರೋ ಅವರು ಸದಾ ನೇಣುಗಂಬದ ಉರುಳಲ್ಲಿ ನಿಂತಿರ್ತಾರೆ ಅವರು. ಅಂದರೆ ಆ ಥರದ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಸಂಶೋಧಕನಿಗೆ ಇರುವಂಥದ್ದು. ಅಂದರೆ ಆ ಥರ ನಾವು ಯೋಚನೆ ಮಾಡಿದಾಗ ಮಾತ್ರ ಒಳ್ಳೆಯ ಸಂಶೋಧನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅವರೇ ಇನ್ನೊಂದು ಮಾತು ಹೇಳ್ತಾರೆ MM ಕಲಬುರ್ಗಿ ಅವರು, ಸಂಶೋಧನೆ ಎನ್ನುವುದು
ಇತಿಹಾಸದ ಶೋಧವಲ್ಲ. ಏನು ಗುಡಿ ಇತ್ತು, ಗುಂಡಾರಗಳಿತ್ತು, ಮಸೀದಿ ಇತ್ತು, ಚರ್ಚ್ ಇತ್ತು, ಅದು ಯಾರು ಕಟ್ಟಿಸಿದ್ರು, ಯಾರು ಕೆಡಿದ್ರು, ಇದನ್ನೇ ಸಂಶೋಧನೆ ಮಾಡ್ತಾ ಹೋದರೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ಮುಂದುವರೆದು ಹೇಳ್ತಾರೆ ಅವರು, ಇತಿಹಾಸವನ್ನು ಮುಂದೆ ಮಾಡಿಕೊಂಡು ವರ್ತಮಾನವನ್ನು ದುರುಪಯೋಗ ಮಾಡಿಕೊಳ್ಳುವ ಮನೋಭಾವದೊಂದಿಗೆ ನಡೆಸುವ ಸಂಘರ್ಷವೇ ಸಂಶೋಧನೆ ಅಂತ. ಹೀಗಾಗಿ ಯಾರು ಸಮಾಜವನ್ನು ಹಾಳು ಮಾಡ್ತಾರೋ, ಯಾರು ಇತಿಹಾಸವನ್ನು ಹಾಳು ಮಾಡ್ತಾರೋ, ಯಾರು ಪರಂಪರೆಯನ್ನು ಹಾಳು ಮಾಡ್ತಾರೋ, ಯಾರು ಸಾಮರಸ್ಯವನ್ನು ಹಾಳು ಮಾಡ್ತಾರೋ, ಯಾರು ಈ ದೇಶದ ವರ್ಗಭೇದವನ್ನು, ಲಿಂಗಭೇದವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವರ ಒಂದು ವಿರುದ್ಧ, ಒಂದು ಪ್ರತಿರೋಧದ ನೆಲೆಯಲ್ಲಿ ಸಂಶೋಧನೆ ರೂಪುಗೊಳ್ಳಬೇಕಾಗಿದೆ. ಆವಾಗ ಮಾತ್ರ ನಾವೊಂದು ಹೊಸ ಜನಾಂಗವನ್ನು, ಹೊಸ ಭಾಷೆಯನ್ನು, ಹೊಸ ನಾಗರಿಕತೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಗುರುತರ ಜವಾಬ್ದಾರಿಯನ್ನು ಮಾರ್ದನಿ ಪತ್ರಿಕೆ ಹೊತ್ತುಕೊಳ್ಳಲಿ ಅಂತೇಳಿ ನಾನು ಆಶಿಸಿ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅಭಿಮತ ಟಿವಿ ಚಾನೆಲಿನ ಮುಖ್ಯಸ್ಥರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೈವ ದೇವರು ಸ್ಥಳ ಸಾನ್ನಿಧ್ಯ ಶಕ್ತಿಗಳನ್ನು ಮನಸಾರೆ ಸ್ಮರಿಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಂಶೋಧಕರಿದ್ದಾರೆ, ಸಾಹಿತಿಗಳು ಇದ್ದಾರೆ, ಕವಿಗಳು, ಲೇಖಕರು, ಎಲ್ಲ ಗಣ್ಯಾತಿ ಗಣ್ಯರು, ಬಹುಭಾಷಾ ಸಾಹಿತಿಯವರಿದ್ದಾರೆ. ಎಲ್ರಿಗೂ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಉಪನ್ಯಾಸಕರಿಗೂ ಮತ್ತೊಮ್ಮೆ ನನ್ನ ವಂದನೆಗಳು. ಇಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಾಗ ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಸಾಹಿತಿಗಳು, ಲೇಖಕರು ಏನನ್ನ ಮಾತಾಡ್ತಾರೆ ಅನ್ನೋದನ್ನು ತುಂಬ ಚಿತ್ತವನ್ನು ಇಟ್ಟು ಕೇಳಿದರೆ ಎಲ್ಲೋ ನಿಮ್ಮ ಜೀವನದಲ್ಲಿ ಅದು ಉಪಯೋಗಕ್ಕೆ ಬರಬಹುದು ಅನ್ನುವಂತಹ ಯೋಚನೆ ನನ್ನದು. ಆದ್ದರಿಂದ ಇಲ್ಲಿ ಯಾರು ಅತಿಥಿಗಳು ಬಂದಿದ್ದಾರೋ ಅವರು ಆಡುವ ಆ ಎರಡು ಮಾತುಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸುಲಭ ಆಗಬಹುದು, ಅಥವಾ ನಿಮ್ಮ ಜೀವನಕ್ಕೆ ಅದು ಆಧಾರ ಆಗಬಹುದು ಅನ್ನುವ ಮಾತನ್ನು ಹೇಳ್ತಾ, ಇವತ್ತು ಇಲ್ಲಿ ಮಾರ್ಥನಿ ಕನ್ನಡ ಜನರಲ್ ಜಾಲತಾಣ ಲೋಕಾರ್ಪಣೆ ಮತ್ತು ಯತೀಮ್ ಬ್ಯಾರಿ ಭಾಷಾ ಕಾದಂಬರಿ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ನೆಲದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರ್ತಕ್ಕಂತಹ ಏನಪೋಯ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆಯಾದ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿರುವುದು ಈ ನೆಲದ ಸಂಸ್ಕೃತಿಗೆ ಕೊಟ್ಟಿರುವಂತಹ ಮನ್ನಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ವಿಶ್ವವಿದ್ಯಾಲಯಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ವಿದೇಶದ ಭಾಷೆಗಳಿಗೆ, ವಿದೇಶದ ಸಂಸ್ಕೃತಿಗೆ ಮಾರು ಹೋಗಿ ಅದರತ್ತ ಮುಖ ಮಾಡುವಂತಹ ಈ ಸಂದರ್ಭದಲ್ಲಿ ಇವತ್ತು ಇಂತಹ ಒಂದು ಪರಿಗಣಿತ ವಿಶ್ವವಿದ್ಯಾಲಯ ಏನಿದೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ, ಒಳ್ಳೆಯ ಒಂದು ವಿಚಾರವನ್ನು ಮುಂದಿಡ್ತಾ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನೋಡಿ, ನಾವು ನೋಡ್ಬೋದು ಕಾಲ ಹೇಗೆ ಸಾಗ್ತಾ ಇದೆ, ಕಾಲ ಹೇಗೆ ಮುಂದೆ ಹೋಗ್ತಾ ಇದೆ ಅನ್ನುವಂಥದ್ದು. ಹಿಂದೆಯೆಲ್ಲ ಬರೀ ನೆನಪುಗಳೇ ಆಧಾರವಾಗಿರುವಂತಹ ಸಮಯ ಅದು. ಮೌಖಿಕವಾದಂತಹ ಭಾವನೆಗಳಿಗೆ, ಮೌಖಿಕವಾದಂತಹ ವಿಚಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು ಅಂದಿನ ದಿವಸಗಳಲ್ಲಿ. ಹಲವಾರು ವರ್ಷಗಳ ಹಿಂದೆ ಹೋದಾಗ ನಾವು ಯೋಚನೆ ಮಾಡಿ ನಮ್ಮ ಜೀವನಗಳು ಹೇಗಿತ್ತು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇದ್ದೆವು, ವಿಚಾರಗಳನ್ನು ವಿನಿಮಯ ಮಾಡ್ತಾ ಇದ್ದೆವು. ಕೂಡು ಕುಟುಂಬ ಪದ್ಧತಿ ನಮ್ಮಲ್ಲಿತ್ತು. ಯಾವುದೇ ಒಂದು ವಿಚಾರ ವಿಮರ್ಶೆಗಳು ಇದ್ದರೂ ಕೂಡ ಮುಖ ನೋಡಿ ನಾವು ಅದನ್ನು ತಿಳ್ಕೊಳ್ತಾ ಇದ್ದೆವು. ನಮ್ಮ ಮನೆಯವರಿಗೆ, ನಮ್ಮ ಹಿತೈಷಿಗಳಿಗೆ ಹೇಳಿಕೊಳ್ತಾ ಇದ್ದೆವು. ನಮ್ಮ ಕಷ್ಟ ಸುಖಗಳನ್ನು ನಾವು ಹಂಚಿಕೊಳ್ತಾ ಇದ್ದೆವು. ಅಲ್ಲಿ ಒಂದು ಉತ್ತಮವಾದ ಜೀವನ ಪದ್ಧತಿ ನಿರ್ಮಾಣ ಆಗಿತ್ತು ಅಂತ ಹೇಳಬಹುದು. ಕಾಲ ಬದಲಾದ ಹಾಗೆ ಒಂದೊಂದೇ ವಿಚಾರಗಳು ನಮ್ಮ ಮುಂದೆ ಬರಲು ಆರಂಭವಾಯಿತು. ನಮ್ಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯ ಸಮಯದಲ್ಲಿ ಶಿಲಾಶಾಸನಗಳು ಇರ್ಬೋದು, ತಾಳೆಗರಿಯಲ್ಲಿ ಬರೆದಿರುವಂತಹ ವಿಚಾರಗಳು ಇರ್ಬೋದು, ನಮಗೆಲ್ಲರಿಗೂ ಗೊತ್ತೇ ಇದೆ. ಶಿಲಾಶಾಸನ ಅಂತ ಹೇಳಿದರೆ ರಾಜರ
ಸಮಯದಲ್ಲಿ ರಾಜರ ಆಳ್ವಿಕೆ ಹೇಗಿತ್ತು, ಅವರು ಯಾವ ರೀತಿಯ ದಾನ ಧರ್ಮಗಳನ್ನು ಮಾಡ್ತಾ ಇದ್ರು, ಅವರು ಹೇಗೆ ಸತಿ ಪದ್ಧತಿಯನ್ನು ಅಳವಡಿಸಿಕೊಳ್ತಾ ಇದ್ರು, ಈ ಎಲ್ಲ ವಿಚಾರಗಳನ್ನು ಶಿಲಾಶಾಸನಗಳಲ್ಲಿ ಅವರು ಅಚ್ಚೋತುತ್ತಾ ಇದ್ರು. ಅದನ್ನು ನಾವು ತಿಳ್ಕೊಳ್ತಾ ಇದ್ವು ಅಂತ ಹೇಳಿ ಆ ಸಮಯದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಆ ಶಿಲಾಶಾಸನಗಳನ್ನು ಅದರ ಆಧಾರದ ಮೇಲೆ ನಮ್ಗೆ ಗೊತ್ತಿರ್ಬೋದು ಸಾಂಸ್ಕೃತಿಕವಾದಂತಹ ಚರಿತ್ರೆಯನ್ನು ಅವರು ರಚಿಸ್ತಾರೆ. ಆ ಬಳಿಕ ಸರ್ ಹೇಳಿದ್ದು ಡಾಕ್ಟರ್ ಕಲಬುರ್ಗಿಯವರು ಸಂಶೋಧನೆಯನ್ನು ಒಂದು ಒಳ್ಳೆಯ ಆ ಸಮಯದಲ್ಲಿ ಇದ್ದಂತಹ ಆ ಸಂದರ್ಭದಲ್ಲಿ ಇದ್ದಂತಹ ವಿಚಾರಗಳನ್ನು ಹಂಚಿಕೊಳ್ತಾರೆ. ಅದೇ ಒಂದು ಏನು ಚಿದಾನಂದ ಮೂರ್ತಿ ಅವರು ಏನು ಮಾಡಿದ್ರು ಅದನ್ನೇ ಒಂದು ಅವರು ಆಧಾರವಾಗಿಟ್ಕೊಂಡು ಡಾಕ್ಟರ್ ಕಲಬುರ್ಗಿಯವರು ಕೂಡ ಒಂದು ಹಂತಕ್ಕೆ ಮೇಲಿನ ಚಿಂತನೆಗಳನ್ನು ಕನ್ನಡ ಸಾಹಿತ್ಯ ಸಂಶೋಧನಾ ವಿಭಾಗಕ್ಕೆ ಅವರು ನೀಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಕ್ರಮೇಣವಾಗಿ ಮುಂದೆ ಹೋಗ್ತಾ ಹೋಗ್ತಾ ತಾಳೆಗರಿಯಲ್ಲಿ ನಾವೆಲ್ಲ ಓದುವಾಗ ತಿಳ್ಕೊಂಡಿರ್ಬೋದು, ತಾಳೆಗರಿಯಲ್ಲಿ ಬರಿತಾ ಇರುವಂಥದ್ದು, ಅದರ ಮೂಲಕ ವಿಚಾರಗಳನ್ನು ತಿಳಿಸ್ತಾ ಇರುವಂತಹ ವಿಚಾರ. ಆದರೆ ಎಲ್ಲೋ ಆ ತಾಳೆಗರಿಯಲ್ಲಿ ಬರೆದಂತಹ ವಿಚಾರಗಳು ಏನಿದೆ ಅದರ ಪ್ರತಿಯನ್ನು ಹಿರಿಯರು ಇದ್ದಾರೆ, ಎಲ್ಲರೂ ಕರೆಕ್ಷನ್ ಇದ್ರೆ ತಾವು ಹೇಳಬೇಕು, ಅದರಲ್ಲಿರುವಂತಹ ಪ್ರತಿಯನ್ನು ತುಂಬ ಇನ್ನೊಂದು ಪ್ರತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಆ ಸಮಯಗಳಲ್ಲಿ ಅದರ ಪ್ರತಿ ಅಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು, ಅರ್ಥಗಳೆಲ್ಲ ಅನರ್ಥವಾಗಿ ವಾಗ್ವಾದಕ್ಕೆ ಒಳಗಾದಂತಹ ಎಷ್ಟೋ ವಿಚಾರಗಳಿದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಆ ತಾಳೆಗರಿ ಅದು ಉಳ್ಳವರ ಸೊತ್ತಾಗಿತ್ತು ಅಷ್ಟೇ ಬಿಟ್ಟರೆ ಇನ್ನು ಅದನ್ನು ಪ್ರತಿ ಮಾಡಿ ಇನ್ನೊಬ್ಬರಿಗೆ ಹಂಚಿ ಅದರಲ್ಲಿರುವಂತಹ ಮಾಹಿತಿಯನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ತಾಳೆಗರಿ ಇರ್ಬೋದು, ಶಿಲಾಶಾಸನ ಇರ್ಬೋದು, ಹಾಗೆ ಮುಂದುವರಿತಾ ಕಾಗದಗಳು ಬಂತು. ಆನಂತರ ಅಚ್ಚುಮೊಳೆಗಳ ಸಂಶೋಧನೆಯಿಂದಾಗಿ ಪತ್ರಿಕೆಗಳು ಆರಂಭ ಆಗೋದಕ್ಕೆ ತೊಡಗಿತು. ಆನಂತರ ಪತ್ರಿಕೆಗಳು ಯಾವಾಗ ಬಂತು ಆನಂತರ ಪ್ರಸರಣದ ಜವಾಬ್ದಾರಿ ಕೂಡ ಬಂತು. ಪ್ರಸರಣ ಮಾಡಬೇಕು ಅಂತ ಹೇಳಿದರೆ ಕಾಗದ ಬಂದ ನಂತರ ಪತ್ರಿಕೆಗಳು ಆಯಿತು, ಆನಂತರ ಮುದ್ರಣ ಲೋಕಕ್ಕೆ ನಾವೆಲ್ಲರೂ ಕಾಲಿಡುವಂಥ ಆ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ಹೆಚ್ಚಿನ ಸಮಯ ಯಾವ ರೀತಿಯ ಪತ್ರಿಕೆಗಳು ಇತ್ತು ಅಂತ ಹೇಳಿದರೆ ನಿಯತಕಾಲಿಕ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ವು. ವಾರ ಪತ್ರಿಕೆ ಇರ್ಬೋದು, ತ್ರೈಮಾಸಿಕ ಇರ್ಬೋದು, ಮಾಸಿಕ ಇರ್ಬೋದು, ಅರ್ಧವಾರ್ಷಿಕ ಇರ್ಬೋದು, ಇಂತಹ ಪತ್ರಿಕೆಗಳು ಓದುಗರ ಕೈಯನ್ನು ಸೇರ್ತಾ ಇದ್ದಂತಹ ಸಂದರ್ಭ ಅದು. ಅಲ್ಲೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಇವಾಗದ ಕಾಲದ ಯುಗ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇರಲಿಲ್ಲ. ಬರಹಗಾರರು, ಮುದ್ರಣಕಾರರು, ಆ ಬಳಿಕ ಪ್ರಕಾಶಕರು, ಹೀಗೆ ಬರಹಗಾರರಿಂದ ಮುದ್ರಕರಿಗೆ, ಆನಂತರ ಪ್ರಕಾಶಕರಿಗೆ, ಹೀಗೆ ಅದು ಕೈಯಿಂದ ಕೈಗೆ ಹೋಗಿ ಅಂಗಡಿಗೆ ಬಂದು ಮತ್ತೆ ಅದು ಓದುಗನ ಕೈ ಸೇರುವಷ್ಟರ ಹೊತ್ತಿಗೆ ಸಾಕಾಗಿ ಹೋಗಿತ್ತು. ಆವಾಗದ ಸಾಹಿತಿಗಳು ಇರ್ಬೋದು, ಲೇಖಕರು ಇರ್ಬೋದು, ಕವಿಗಳು ಇರ್ಬೋದು, ವಿಮರ್ಶಕರು ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಒಂದು ಕೃತಿಯನ್ನು ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳಿದರೆ ನನಗೆ ಗೊತ್ತಿದ್ದ ಪ್ರಕಾರ ಅದು ಎಷ್ಟೋ ಕಾಲಗಳು ಕಾಯಬೇಕಾದಂತಹ ಪರಿಸ್ಥಿತಿ ಕೂಡ ಇತ್ತು. ಕಾದರೂ ಕೂಡ ಅದೆಷ್ಟೋ ಉದಯೋನ್ಮುಖ ಸಾಹಿತಿಗಳು ಅಥವಾ ಉದಯೋನ್ಮುಖ ಬರಹಗಾರರ ಲೇಖನಗಳು ಪ್ರಕಟ ಆಗದೇ ಇರುವಂತಹ ವಿಚಾರ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ನಾವೊಂದು ಸ್ವಲ್ಪ ಇತಿಹಾಸವನ್ನು ನೋಡಿದರೆ ನಮ್ಗೆ ಗೊತ್ತಾಗ್ಬೋದು. ನಮ್ಮ ಹಿರಿಯರು ಹೇಳುವಂತಹ ವಿಚಾರವನ್ನು ಕೇಳಿ ಪಡ್ಕೊಂಡಂತಹ ಅನುಭವದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಹಾಗಾಗಿ ತುಂಬ ಜನ ಬರೆದು ಅದನ್ನು ಕಳಿಸಿ ಕೊನೆಗೆ ಒಂದು ದಿವಸ ಸಂಪಾದಕರ ಕಡೆಯಿಂದ ಒಂದು ಸಣ್ಣ ಕಾರ್ಡ್ ಬಂದು ವಿಷಾದ ಕಾರ್ಡ್ ಅಂತ ಅಂದರೆ ನಾವು ನಿಮ್ಮ ಆ ಒಂದು ಕೃತಿಯನ್ನು, ನಿಮ್ಮ ಲೇಖನವನ್ನು ಪ್ರಕಟ ಮಾಡೋದಕ್ಕೆ ಆಗಲಿಲ್ಲ ಅಂತ. ಸೊ ಅಂತಹ ಪರಿಸ್ಥಿತಿ ಇಲ್ಲಿ ಇರುವಾಗ ಆ ರೀತಿಯ ಆ ಒಂದು ಬರಹಗಾರರಿಗೆ ಎಷ್ಟು ಕಷ್ಟ ಆಯಿತು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ, ತಮ್ಮ ಬರವಣಿಗೆಗಳನ್ನು ಜನರಿಗೆ ತೋರಿಸೋದಕ್ಕೆ ತುಂಬ ಕಷ್ಟ ಆಯಿತು. ಆದರೆ ಈಗ ನೋಡಿ, ಈಗ 21ನೇ ಯುಗ ಕಂಪ್ಲೀಟ್ ಆಗಿ ಡಿಜಿಟಲ್ ಯುಗ, ಅಂತರ್ಜಾಲದ ಯುಗದಲ್ಲಿ ನಾವಿವತ್ತು ಇದ್ದೇವೆ. ಇವತ್ತು ಅದಕ್ಕೆ ಏನು ಕಷ್ಟ ಇಲ್ಲ. ಅಂತರ್ಜಾಲ ಅಂತ ಹೇಳಿದರೆ ಅದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡೋದು ಕೂಡ ತುಂಬ ತಪ್ಪು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ, ಬೇಕಾದ್ದನ್ನು ಬರೆಯಬಹುದು, ಲೇಖನಗಳನ್ನು ಹಾಕ್ಬೋದು ಅಥವಾ ವಿಮರ್ಶೆಗಳನ್ನು ಮಾಡಬಹುದು. ಇವತ್ತು ಈ ಒಂದು ಸಣ್ಣ ಆ ಒಂದು ಮಾಂತ್ರಿಕ ಪೆಟ್ಟಿಗೆ ಏನಿದೆ, ಮೊಬೈಲ್ ಅನ್ನುವಂತಹ ಮಾಂತ್ರಿಕ ಪೆಟ್ಟಿಗೆಯಿಂದ ಇಡೀ ಲೋಕವನ್ನು ಸಂಚಾರ ಮಾಡಬಹುದು. ಇಡೀ ಲೋಕದ ವಿಚಾರಗಳನ್ನು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಇವತ್ತು ಡಿಜಿಟಲ್ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಹಾಗಾಗಿ ಇವತ್ತು ಈ ಅಂತರ್ಜಾಲದಿಂದ ತುಂಬ ಒಳಿತು ಆಗೋದು ಇದೆ, ತುಂಬ ಕೆಡುಕು ಆಗೋದಿದೆ. ಆದಷ್ಟು ನಾವು ಇದರ ಉಪಯೋಗವನ್ನು ಪಡಿಬೇಕೇ ವಿನಃ ನಾವು ಇದರಿಂದ ಯಾವುದೇ ರೀತಿಯ ಮಾನಹಾನಿ ಆಗುವಂತಹ ವಿಚಾರಗಳನ್ನು ನಾವು ಪ್ರಸರಣ ಮಾಡೋದ್ರಿಂದ
ಅದಕ್ಕೋಸ್ಕರ ಅಂತಾನೆ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿವಸಗಳಲ್ಲಿ ಇದಕ್ಕೆ ಸ್ವಲ್ಪ ಕಾನೂನಿನ ಕುಣಿಕೆ ಕೂಡ ಬಿದ್ದಿರುವಂಥದ್ದು. ಯಾಕಂತಂದ್ರೆ ಬೇಕಾಬಿಟ್ಟಿಯಾಗಿ ಒಂದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಒಂದು ಅಂತರ್ಜಾಲ ಇದೆ, ಇದರಲ್ಲಿ ಬೇಕಾಬಿಟ್ಟಿಯಾಗಿ ಬರಹಗಳನ್ನು ಹಾಕ್ಬೋದು, ವಿಮರ್ಶೆಗಳನ್ನು ಮಾಡ್ಬೋದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ತನಗೆ ಮನಸ್ಸಿಗೆ ಅನ್ನಿಸಿದ ರೀತಿಯಲ್ಲಿ ಅದರಲ್ಲಿ ಬರೆದು ಹಾಕ್ತಾ ಇದ್ರು. ಅದಕ್ಕೆ ಸ್ವಲ್ಪ ಕಾನೂನಿನ ಕುಣಿಕೆ ಬಿದ್ದು ಇವತ್ತು ಏನಾಗಿದೆ ಅಂತ ಹೇಳಿದರೆ, ಬರೆಯುವವರು ಅದು ವಿಮರ್ಶೆಗಳನ್ನು ಮಾಡುವವರು ಒಂದು ಸ್ವಲ್ಪ ಯೋಚನೆ ಮಾಡಿ ಹಾಕುವಂತಹ ವಿಚಾರ ಕೂಡ ಇವತ್ತು ನಮ್ಮ ಮುಂದೆ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಪ್ರತಿ ಸರ್ತಿ ಕೂಡ ನಾವು ನೋಡ್ತೇವೆ, ಹೇಗೆ ಅಂತ ಹೇಳಿದರೆ ಒಂದು ನ್ಯೂಸ್ ಮಾಡಬೇಕು ಅಂತ ಅಥವಾ ಯಾವುದೇ ಒಂದು ವಿಚಾರಗಳನ್ನು ತರಬೇಕು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು, ಇದು ಎಷ್ಟು ಸರಿ, ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ವಿಚಾರ ಇದುವಾ ಅಥವಾ ಇದನ್ನು ಹಾಕೋದ್ರಿಂದ ಎಷ್ಟು ಜನರಿಗೆ ಉಪಕಾರ ಇದೆ. ಇವತ್ತು ನಾವು ನೋಡ್ತೇವೆ ಯಾಕೆ ಇಷ್ಟು ವೇಗವಾಗಿ ಜನರನ್ನು ತಲುಪುವಲ್ಲಿ ವಿಚಾರಗಳು ಈ ಅಂತರ್ಜಾಲದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದು ವಾಟ್ಸಪ್ಪಲ್ಲಿ ಒಂದು ಗ್ರೂಪನ್ನು ಮಾಡ್ತಾರೆ ಅಥವಾ ಫೇಸ್ಬುಕ್ಕಲ್ಲಿ ಕೂಡಲೇ ಆ ಪೋಸ್ಟ್ ಮಾಡುವಂಥದ್ದು. ಈ ವಾಟ್ಸಪ್ ಗ್ರೂಪ್ನಲ್ಲಿ ಹಲವಾರು ಜನ ಹಲವಾರು ರೀತಿಯಲ್ಲಿ ಅದರಲ್ಲಿ ಇರ್ತಾರೆ. ಆದ ಕಾರಣ ಅತಿ ವೇಗವಾಗಿ ನಾವು ಹಾಕಿದಂಥ ವಿಷಯಗಳು ಜನರಿಗೆ ತಲುಪುವಂಥದ್ದು. ಹಾಗಾಗಿ ನಾವು ಈ ಬಗ್ಗೆ ಇನ್ನೂ ಕೂಡ ಈ ಒಂದು ಅಂತರ್ಜಾಲವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಅದನ್ನು ಉಪಯೋಗಿಸಬೇಕಾದಂತಹ ಅಗತ್ಯ ಇದೆ. ಯಾವುದೇ ಒಂದು ಅಂತರ್ಜಾಲ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಾವು ಆರಂಭ ಮಾಡೋದು ಮುಖ್ಯ ಅಲ್ಲ, ಆರಂಭ ಮಾಡಿದ ಮೇಲೆ ಅದನ್ನು ಸುಸ್ಥಿತಿಯಲ್ಲಿ ಇಡುವುದು ಹೇಗೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾದರೆ ನಾನು ತಿಳ್ಕೊಳ್ತೇನೆ, ಇಲ್ಲಿನ ಈ ಪರಿಗಣಿತ ವಿಶ್ವವಿದ್ಯಾಲಯದಿಂದ ಇವತ್ತು ಏನು ಮಾರ್ಧನಿ ಅನ್ನುವಂತಹ ವೆಬ್ಸೈಟ್ ಲಾಂಚ್ ಆಗಿದೆ, ಪ್ರತಿಧ್ವನಿ ಅಂತ ಹೇಳಿದರು. ಇದರಲ್ಲಿ ಒಳ್ಳೆ ಒಂದು ಸಂಪಾದಕೀಯ ಮಂಡಳಿಯಲ್ಲಿ ಒಳ್ಳೆಯ ಒಂದು ಶಿಸ್ತಿನ ಬಹು ತಿಳುವಳಿಕೆ ಇರುವಂತಹ ತಜ್ಞರ ತಂಡ ಇರಬಹುದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದನ್ನು ಒಳ್ಳೆಯ ವಿಚಾರಕ್ಕೋಸ್ಕರ ಉಪಯೋಗ ಮಾಡಿ ಎಲ್ಲೂ ಕೂಡ ನಾವು ಈ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕದಡದೆ ಎಲ್ಲಿ ಬೇಕು ಹೇಗೆ ಬೇಕು ಅದನ್ನು ಉಪಯೋಗಿಸಿಕೊಂಡು ಇತರರಿಗೆ ಉಪಯೋಗ ಆಗುವ ಹಾಗೆ ಅದನ್ನು ನೋಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಏನು ಬೇಕಾದರೂ ಮಾಡ್ಬೋದು, ನನಗನ್ನಿಸ್ದನ್ನು ನಾನು ಮಾಡ್ಬೋದು, ನಾನು ನೋಡೋ ದೃಷ್ಟಿ ಹೇಗೇನೋ ಇರ್ಬೋದು ಅನ್ನುವಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಈ ನವ ಯುಗಕ್ಕೆ ಒಂದು ಮಾಹಿತಿಯನ್ನು ಅಷ್ಟು ವೇಗವಾಗಿ ಹಂಚಿಕೊಳ್ಳುವಂಥದ್ದು ಈ ಅಂತರ್ಜಾಲ ಸಂವಹನದ ಪ್ರಜಾಪ್ರಭುತ್ವೀಕರಣ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದು. ಈ ಪ್ರಜಾಪ್ರಭುತ್ವೀಕರಣದ ಕರ್ತವ್ಯಗಳನ್ನು ಹೇಳುವಂತಹ, ಹಕ್ಕುಗಳನ್ನು ಪ್ರತಿಪಾದಿಸುವಂತಹ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ಜ್ಞಾನದ ಉತ್ಪಾದನೆ ಅನ್ನುವಂಥದ್ದು ಎಷ್ಟು ಮುಖ್ಯವೋ ಅದನ್ನು ಇತರರಿಗೆ ಪ್ರಸರಣ ಮಾಡುವಾಗ, ಇತರರಿಗೆ ತಿಳಿಸುವಾಗ ಅಲ್ಲೂ ಕೂಡ ಅದು ಅಷ್ಟೇ ಮುಖ್ಯ ಅಂತ ನಾವು ಎಲ್ರಿಗೂ ತಿಳ್ಕೊಳ್ಬೇಕಾಗಿದೆ. ಜೀವನ ಅನ್ನುವಂಥದ್ದು ಒಂದು 4 ದಿವಸದ ಆ ಒಂದು ಜೀವನದಲ್ಲಿ ನಾವಿಲ್ಲಿ ಏನು ಮಾಡ್ತೇವೆ, ಇದ್ದು ಏನು ಜಯಿಸ್ತೇವೆ, ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಹೆಸರು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡಬೇಕು. ಆ ಪ್ರೀತಿ ಮಾಡೋದ್ರ ಮೂಲಕ ಸೌಹಾರ್ದಯುತವಾದ ಜೀವನವನ್ನು ಸಾಗಿಸಬೇಕು. ನಮ್ಮ ಮನೆಯ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಚಾರವನ್ನು, ಸಮಾಜಕ್ಕೆ ಬೇಕಾಗುವಂತಹ ವಿಚಾರವನ್ನು ಹೇಳುವುದರ ಮೂಲಕ ಉತ್ತಮವಾದ ಯೋಜನೆಯನ್ನು ಹಾಕಿಕೊಂಡು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ಒಳ್ಳೆಯ ಕೆಲಸಕ್ಕೆ ಈ ಒಂದು ಏನಪ್ಪೂಯ ಪರಿಗಣಿತ ವಿಶ್ವವಿದ್ಯಾಲಯ ಕೈ ಹಾಕಿರುವಂಥದ್ದು. ಅದರ ಜೊತೆಗೆ ಯತೀಮ್ ಕಾದಂಬರಿ ಅದರ ಒಂದು ಕೃತಿಯನ್ನು ಕೂಡ ಇವತ್ತು ಬ್ಯಾರಿ ಭಾಷಾಂತರದ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದೀರಾ. ಖಂಡಿತವಾಗ್ಲೂ ಅದರಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಇದೆ ಅಂತ ನಾನು ಕೇಳಲ್ಪಟ್ಟೆ. ಸೊ ಇದರಿಂದ ಎಲ್ಲರೂ ಪ್ರೇರಿತರಾಗಬೇಕು. ನಾನು ಆಗಲೇ ಹೇಳಿದ ಹಾಗೆ ಪುಸ್ತಕ ಇರಲಿ ಅಥವಾ ಒಂದು ಗಣ್ಯರು ಒಂದು ಹೇಳಿದಂತಹ ಮಾತುಗಳು ಇರಲಿ, ನಮ್ಮ ಜೀವನದಲ್ಲಿ ಬೇಕಾದದನ್ನು ಹೆಕ್ಕಿ ತೆಗೆದುಕೊಂಡು ನಾವು ಉಪಯೋಗ ಮಾಡಿಕೊಂಡು ಮುಂದೆ ಹೋದೆವು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಭದ್ರವಾದ ಬುನಾದಿಯನ್ನು ನಮಗೆ ಊರೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಕನಸು ನನಸಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಪುಸ್ತಕ ಕೂಡ ಇನ್ನೂ ಕೂಡ ಅವರಿಗೆ ಹೆಚ್ಚಿನ ಒಂದು ಕೃತಿಯನ್ನು ರಚಿಸುವಂತಹ ಮನಸ್ಸನ್ನು, ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ, ಈ ವಿಶ್ವವಿದ್ಯಾಲಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಪಡೆಯಲಿ. ಇಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ದಾರಿ ಎರಿತಾ ಇರುವಂತಹ ಎಲ್ಲ ಉಪನ್ಯಾಸಕರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ನನ್ನನ್ನು ಇಲ್ಲಿಗೆ ನಾನು ಖಂಡಿತವಾಗಲೂ
ಜರ್ನಲಿಸಮ್ ನಾನು ಕಲಿತಿಲ್ಲ. ಆದರೆ ಒಂದು ಹೆಮ್ಮೆಯಿಂದ ಹೇಳ್ತೇನೆ, ಸುಮಾರು 15 ವರ್ಷಗಳಿಂದ ನಾನು ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಕೆಲಸ ಮಾಡಿದಂತಹ ಅನುಭವ, ಅದರ ಜೊತೆಗೆ 7 ವರ್ಷದಿಂದ ನನ್ನ ಕನಸಿನ ಒಂದು ಸ್ವಂತವಾದ ಒಂದು ಅಭಿಮತ TV ಅನ್ನುವುದನ್ನು ಇವತ್ತು ಆರಂಭ ಮಾಡಿ 3 ಜಿಲ್ಲೆಗಳಲ್ಲಿ ಸುದ್ದಿಯನ್ನು ಪ್ರಸರಣ ಮಾಡ್ತಾ ಇರುವಂತಹ ಹೆಮ್ಮೆ, ಖುಷಿ ನನಗಿದೆ. ಸೊ ಹಾಗಾಗಿ ನನ್ನನ್ನು ಕೂಡ ನೀವು ಕರೆಸಿದ್ದೀರಾ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಅದರ ಜೊತೆಗೆ ನಿಮ್ಮ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೂಡ ನಾನು ಯಾಚಿಸ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಬಹುಭಾಷಾ ಸಾಹಿತಿ ಹಾಗೂ ಉಪನ್ಯಾಸಕಿಯಾದ ಶಮೀಮಾ ಕುತ್ತಾರ್ ಇವರು 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಮುಂದಿರುವ ನನ್ನ ಆತ್ಮೀಯರೇ, ಇವತ್ತು ಇಲ್ಲಿ ಸಾಹಿತ್ಯಿಕವಾದ 2 ಕಾರ್ಯಕ್ರಮಗಳು ನಡೆದವು. ಒಂದು ಮಾರ್ದನಿ ವೆಬ್ಸೈಟ್ ಲೋಕಾರ್ಪಣೆ ಮತ್ತು ನಿಯಾಜ್ ಪಡೀಲ್ರವರ ಯತೀಮ್ ಕಾದಂಬರಿಯ ಬಿಡುಗಡೆ. ಶಿಕ್ಷಣದಲ್ಲಿ ಸಾಹಿತ್ಯದ ಪ್ರಸಕ್ತಿ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಹೇಳ ಹೊರಟರೆ ಒಂದಿಡೀ ದಿನವೇ ಬೇಕಾದೀತು. ಶಿಕ್ಷಣವು ನಮ್ಮಲ್ಲಿ ಸೌಹಾರ್ದತೆಯ ಸೇತುವೆಗಳನ್ನು ಕಟ್ಟಬೇಕಿತ್ತು. ಮಾನವ ಸಹಜವಾದ ಸೌಹಾರ್ದದ ಬೇರುಗಳನ್ನು ಆಳವಾಗಿ ಇಳಿಸಬೇಕಿತ್ತು, ಸಂವೇದನಾಶೀಲರಾಗಿಸಬೇಕಿತ್ತು ನಮ್ಮನ್ನು. ಆದರೆ ದೌರ್ಭಾಗ್ಯವಶಾತ್ ಇಂದು ಶಿಕ್ಷಣ ಅಥವಾ ವಿದ್ಯೆ ಎಂಬುದನ್ನು ವಿಭಜನೆಯ ವಿಷಯವು ಬಿಟ್ಟಿಲ್ಲ. ಮೌಲಿಕ ಪ್ರಗತಿಗಾಗಿ ಕಟ್ಟಬೇಕಿದ್ದ ವಿದ್ಯಾರ್ಥಿ ಸಂಘಗಳು ಇಂದು ಜಾತಿ ವಿಭಜನೆಯ ಹೆಸರಿನಲ್ಲಿ ಕಟ್ಟುವುದಿದೆ ಎನ್ನುವುದು ವಿಪರ್ಯಾಸ. ಬ್ರಹ್ಮತುಲ್ಯನಾದ ಗುರುವನ್ನೇ ಅತ್ಯಂತ ಕೇವಲವಾದ ಒಂದು ದೃಷ್ಟಿಯಲ್ಲಿ ಕಾಣುವಂತಹ ವಿದ್ಯೆಯನ್ನು ನಮಗೆ ಇಂದು ಸಮಾಜ ಕೊಡಮಾಡುತ್ತಿದೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಪ್ರಸ್ತುತ. ಇಲ್ಲಿಗೆ ಬರುವ ಸ್ವಲ್ಪ ನಿಮಿಷಗಳ ಮುಂಚೆ ನಮ್ಮ ಅಕಾಡೆಮಿ ಅಧ್ಯಕ್ಷರಾದ ಉಮರ್ ಸರ್ ಹೇಳಿದರು, ಕನ್ನಡದ ಒಂದು ಪತ್ರಿಕೆಯಲ್ಲಿ ಜರ್ನಲಿಸಮ್ ಕಲಿತವರನ್ನು ಸ್ಪಷ್ಟವಾಗಿ ಉದ್ಯೋಗಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ. ವಿಚಿತ್ರವಾದರೂ ಇದು ಸತ್ಯನೇ. ನಮ್ಮಲ್ಲಿರುವ ವಿದ್ಯೆಯನ್ನು ಯಾವಾಗ ನಮಗೆ ಪ್ರಾಯೋಗಿಕವಾಗಿ ಬಳಸಲು ಗೊತ್ತಿಲ್ಲವೋ ಅಲ್ಲಿಯವರೆಗೆ ದ ಸರ್ಟಿಫಿಕೇಟ್ ಇನ್ ಅವರ್ ಹ್ಯಾಂಡ್ ಈಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್ಸ್. ಹಾಗಾಗಿ ಸಾಹಿತ್ಯ ಎನ್ನುವುದು ವಿದ್ಯಾರ್ಥಿಗಳಲ್ಲಿ ಕಟ್ಟುವ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಪ್ರೊಫೆಷನಲ್ಗೆ ಅಥವಾ ಶಿಕ್ಷಣಕ್ಕೆ ಎಥಿಕ್ಸ್, ನೈತಿಕತೆಗಳು ಇರುವಂತೆಯೇ ಒಂದು ಸಾಹಿತ್ಯವು ಶಿಕ್ಷಣದಲ್ಲಿ ನೈತಿಕತೆಯನ್ನು ಮೂಡಿಸಲು ಸಹಕಾರಿಯಾಗುತ್ತದೆ. ಮಾರ್ದನಿ ವೆಬ್ಸೈಟ್ ಇಂತಹ ಉದಾತ್ತ ನೆಲೆಯಲ್ಲಿ ಮುಂದುವರಿಯಲು ಅವಕಾಶವಾಗಲಿ. ಹಾಗೆಯೇ ನಿಯಾಜ್ ಪಡೀಲ್ರವರು ಬರೆದಂತಹ ಯತೀಮ್ ಎನ್ನುವ ಕಾದಂಬರಿಯನ್ನು ಅದರ ಮೂಲ ಆಶಯಕ್ಕೆ ಧಕ್ಕೆ ಬರದಂತೆ ಅತ್ಯಂತ ಸುಂದರವಾಗಿ ಅಬ್ದುಲ್ ರಹಮಾನ್ ಕುತ್ತೂರ್ರವರು ಅನುವಾದಿಸಿದ್ದಾರೆ. ಅನುವಾದವು ಕೂಡ ಅಷ್ಟೇ ಒಂದು ಗ್ಲೋಬಲ್ ಕನೆಕ್ಟಿಂಗ್ ಅಥವಾ ಕಲ್ಚರಲ್ ಎಕ್ಸ್ಚೇಂಜ್ ಎನ್ನುವಂತಹ ಉದ್ದೇಶಗಳಿಗಾಗಿ ಬಳಸುವುದು. ಡಿಫ್ರೆಂಟ್ ಕಲ್ಚರ್ಗಳನ್ನು ನಮಗೆ ಅರ್ಥ ಮಾಡಲು ಕೂಡ ಈ ಟ್ರಾನ್ಸ್ಲೇಷನ್ ಸಹಕಾರಿಯಾಗುತ್ತದೆ. ಹಾಗಾಗಿ ಆ ಅನುವಾದವು ಇಲ್ಲಿ ತುಂಬ ಪ್ರಸ್ತುತವಾಗುತ್ತದೆ. ನಿಯಾಜ್ ಪಡೀಲ್ರವರಿಗೆ ಶುಭಗಳನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ನಮ್ಮ ಕಾಲೇಜಿನ ಪ್ರೀತಿಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ ಪಿ, ಡೀನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ವೇದಿಕೆಯಲ್ಲಿ ಆಸೀನರಾದ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಅಂತರ್ಜಾಲದಲ್ಲಿರುವ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮೆಲ್ಲ ಸ್ಟೂಡೆಂಟ್ಸ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಯು ಮೈಟ್ ಬಿ ವಂಡ್ರಿಂಗ್, ಯಾಕೆ ಎಲ್ಲರೂ ಕನ್ನಡ ಮತ್ತು ಬ್ಯಾರಿ ಭಾಷೆಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ವಾಟ್ ಈಸ್ ಅ ನೀಡ್? ಯಾಕೆ ಇಷ್ಟೆಲ್ಲ ಇವತ್ತು ಮಾರ್ದನಿ ಜರ್ನಲ್ ಸಹ ಬಿಡುಗಡೆ ಮಾಡಿದ್ದೇವೆ. ಮತ್ತು ನಿಯಾಜ್ ಸರ್ ಅವರ ಯತೀಮ್ ಕಾದಂಬರಿ ಸಹ ಬಿಡುಗಡೆ ಆಯಿತು. ಮತ್ತು ಎಲ್ಲರೂ ಕನ್ನಡ, ಬ್ಯಾರಿ, ತುಳು ಎಲ್ಲ ಇಂಪಾರ್ಟೆನ್ಸ್
ಕೊಡ್ತಾ ಇದ್ದೇವೆ. ಯಾಕೆ ಅಂತ ನಿಮಗೆ ಅನಿಸ್ತಾ ಇರಬಹುದು. If you see that languages are very much important and it is the medium of communication. Language illadiddare we are unable to communicate or express our thoughts. ನಮ್ಮ ಅನಿಸಿಕೆಗಳನ್ನು ಹೊರತರಬೇಕಾದರೆ ನಮಗೆ ಲ್ಯಾಂಗ್ವೇಜಸ್ ಬೇಕು. ಅದು ಕನ್ನಡವಾಗಲಿ, ತುಳುವಾಗಲಿ, ಬ್ಯಾರಿ ಆಗಲಿ, ಹಿಂದಿ ಆಗಲಿ, ಯಾವ ಲ್ಯಾಂಗ್ವೇಜಸ್ ಆಗಲಿ ಅದರದ್ದೇ ಮಹತ್ವ ಅದಕ್ಕೆ ಇದೆ. ನಮಗೆ ಒಂದು ಲ್ಯಾಂಗ್ವೇಜಸ್ ಕಲಿಬೇಕಾದರೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಆದರೆ ಆ ಲ್ಯಾಂಗ್ವೇಜಸ್ ಇವಾಲ್ವ್ ಆದದ್ದು ಹೇಗೆ ಅಂತ ವಿ ಹ್ಯಾವ್ ಟು ಥಿಂಕ್ ಈಚ್ ಆ್ಯಂಡ್ ಎವ್ರಿ ಲ್ಯಾಂಗ್ವೇಜಸ್ ಹೌ ಇಟ್ ಹ್ಯಾಸ್ ಬೀನ್ ಇವಾಲ್ವ್ಡ್. ನೌ ಇಟ್ಸ್ ಅವರ್ ಡ್ಯೂಟಿ ಟು ಅಪ್ಲಿಫ್ಟ್ ಆ್ಯಂಡ್ ಮೇಂಟೈನ್. ಅದನ್ನು ನಾವು ಎತ್ತಿಕೊಳ್ಳಬೇಕು, ಅದನ್ನು ಹಾಗೆ ಬಿಡಬಾರ್ದು. ಹಾಗೆ ಈಗ ಬ್ಯಾರಿ ಲಿಪಿ ಬಂದಿದೆ. So we have to uplift the languages which have been evolved centuries ago. ನಮ್ಮ ಪ್ರಾಂಶುಪಾಲರು ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮ ಯೂನಿವರ್ಸಿಟಿಯಲ್ಲಿ ಆರ್ ಇನ್ಸ್ಟಿಟ್ಯೂಟಲ್ಲಿ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಮತ್ತು ಲಿಂಗ್ವಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇಸ್ ಅ ವೆರಿ ಆಧಾರ ಸ್ತಂಭ ಅಂತ, ವೆರಿ ಸ್ಟ್ರಾಂಗ್ ಪಿಲ್ಲರ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ. ಈ ಎರಡು ಡಿಪಾರ್ಟ್ಮೆಂಟ್ಸ್, ಇಫ್ ಯು ಸಿ ಹ್ಯುಮ್ಯಾನಿಟೀಸ್ where it studies about the culture, society, history, political aspects, economy. Linguistics department, it brings up the languages, importance of languages and connecting the languages and trying to uplift the languages of our country to the nationwide. ಇಲ್ಲಿ ನಮ್ಮ ಭಾಷೆಯಲ್ಲಿ ಸ್ಟೇಟ್ ರಾಜ್ಯಕ್ಕೆ ಮಾತ್ರ ಸೀಮಿತದಲ್ಲ. ನಮ್ಮ ಭಾಷೆಯನ್ನು ನಾವು ತರಬೇಕು, ಅದರ ಇಂಪಾರ್ಟೆನ್ಸನ್ನು ನಾವು ಗ್ಲೋಬಲಿ ರೆಕಗ್ನೈಸ್ ಮಾಡಬೇಕು. ಈಗ ಇಲ್ಲಿ ಯಾವ ಭೇದ, ಜೆಂಡರ್, ಕಾಸ್ಟ್, ಕ್ರೀಡ್ ಇಲ್ಲದೆ ಎಲ್ಲ ಗಣ್ಯ ವ್ಯಕ್ತಿಗಳು ಇವತ್ತು ಒಂದುಗೂಡಿದ್ದು ಯಾಕೆ ಅಂತ ಹೇಳಿದರೆ ಈ ನಮ್ಮ ಮಾರ್ದನಿ ಮತ್ತು ಯತೀಮ್ ಕಾದಂಬರಿಯನ್ನು ಬಿಡುಗಡೆ ಮಾಡಲಿಕ್ಕೆ. ಈ ಮಾರ್ದನಿ ಯಾಕೆ, ಈ ಮಾರ್ದನಿ ಜರ್ನಲ್ ಕನ್ನಡದಲ್ಲಿ ಒಂದು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಕನ್ನಡ ಲ್ಯಾಂಗ್ವೇಜಸ್ ಎಲ್ಲರೂ ನಮಗೆ ನಮ್ಮ ಥಾಟ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯಾದರೂ ಕನ್ನಡದಲ್ಲಿ ಅದೊಂದು ಈಸಿ ಆಗ್ತದೆ, ಸುಲಭವಾಗಿ ನಮ್ಮ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸುಲಭವಾಗ್ತದೆ, ಓದುವವರಿಗೆ ಅದು ಅರ್ಥವಾಗ್ತದೆ. ಕನ್ನಡ ಜರ್ನಲ್ ತುಂಬ ಕಡಿಮೆ. Even if we see our students who are opting Kannada language in your first year is very, very few. Hardly 10 or 15 students. But now we want to try to bring the importance of Kannada language and all the regional languages so that the future generation should uphold and continue it for the generations. Because we do not have any research ಆದರೆ ಅದು ಎಲ್ಲಿ ಪಬ್ಲಿಷ್ ಮಾಡಬೇಕು. ಕವನ ಆದರೆ, ಕತೆ ಆದರೆ ಹೀಗೆ ಬುಕ್ಕಲ್ಲಿ ರಿಲೀಸ್ ಮಾಡ್ಬೋದು. ನಾವು ಸ್ಕೂಲಲ್ಲಿ ಕಲಿಯುವಾಗ, ಪಿ ಯು ಅಲ್ಲಿ ಕಲಿಯುವಾಗ ಕನ್ನಡ ಆಫ್ ಮಾಡಿದ್ರೆ ಅದರಲ್ಲಿ ಕತೆ, ಕವನ ಎಲ್ಲ ಇರ್ತಿತ್ತು. ಬಟ್ ರಿಸರ್ಚ್ ಆದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಎಲ್ಲಿ ನಮ್ಮ ಜಗತ್ತು ನೋಡಿದರೆ ಎಲ್ಲದರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ತರೋದು ಯಾವ ರೀತಿಯಲ್ಲಿ, ಜಗತ್ತಿಗೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಏನಿದೆ, ಯಾವ ರೀತಿ ಇದೆ, ಯಾವ ಕೋಣೆಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ವಿಷಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಈ ಕನ್ನಡ ಜರ್ನಲ್ ಇರುವುದು ಕಡಿಮೆ. ಅದಕ್ಕಾಗಿ ಈಗ ನಮ್ಮ ಲಿಂಗ್ವಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನವರು ನಮ್ಮ ಪ್ರಾಂಶುಪಾಲದ ಜಾಯಿಂಟ್ ಸಪೋರ್ಟಿಂದ, ನಮ್ಮೆಲ್ಲರ ಸಪೋರ್ಟಿಂದ ಮತ್ತು ಇಲ್ಲಿರುವ ಎಲ್ಲರ ಸಪೋರ್ಟಿಂದ ಈ ಮಾರ್ದನಿಯನ್ನು ಬಿಡುಗಡೆ ಮಾಡಿದ್ದೇವೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಕಮ್ ಅಪ್ ವಿತ್ ದ ರಿಸರ್ಚ್ ಆಸ್ಪೆಕ್ಟ್ so that we will publish that in this journal so that it will be communicated to all the people around the world. So let them read, let them understand, let us communicate to the policy makers how these languages are very much important, how the problems are very much important. So we need to understand that we have to give importance to all the languages, especially here we have the journal. Let us try to do the research and publish it in our journal. We welcome you, all the students, and you communicate to everybody about this journal so that, you know, this journal reached at the global level. And I thank all the dignitaries here for supporting us on this very important occasion. Thank you one and all.
ಧನ್ಯವಾದಗಳು ಮ್ಯಾಮ್. ಬದ್ರಿಯಾ ಕಾಲೇಜಿನ ಪ್ರಾಂಶುಪಾಲರಾದ ರಹಮತ್ ಅಲಿ ಸರ್ ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಕಾಲೇಜಿನ ಪರವಾಗಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಇದೀಗ ನೀರನ್ನು ಸ್ಮರಣಿಕೆ ನೀಡಿ ಗೌರವಿಸುವ ಸಮಯ. ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ ಪಿ ಇವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಉಮರ್ UH ಇವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರಾಜಶೇಖರ್ ಹಲಿಮನಿ ಇವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀ ನಾರಾಯಣ್ ಸುಕುಮಾರ್ ಸರ್ ಇವರು ಸಾಹಿತಿ ಮತ್ತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರಾದ ಅಬ್ದುಲ್ ರೆಹಮಾನ್ ನಮ್ಮ ಪ್ರೀತಿಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ ಪಿ ಇವರು ಅಭಿಮತ TV ಚಾನೆಲಿನ ಮುಖ್ಯಸ್ಥರಾದ ಪ್ರಾಂಶುಪಾಲರಾದ ಡಾಕ್ಟರ್ ಜೀವನ್ ರಾಜ್ ಸರ್ ಇವರು ಪತ್ರಕರ್ತರು ಹಾಗೂ ಲೇಖಕರ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶಾಲಿನಿ B ಸಿಕ್ವೇರ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಧನ್ಯವಾದ ಸಮರ್ಥನೆ ನಮ್ಮ ಕಾಲೇಜು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಜಿನಾ ಇವರಿಂದ. ವಂದನೆ ಸಲ್ಲಿಸುವುದು ಕೇವಲ ಶಬ್ದವಲ್ಲ, ಅದು ಹೃದಯದಿಂದ ಹೊರಡುವ ಕೃತಜ್ಞತೆ ಸಂಗೀತ. ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಅನೇಕ ಹೃದಯಪೂರ್ವಕ ಸಹಾಯಗಳು ಮತ್ತು ಮಾರ್ಗದರ್ಶನಗಳಿದ್ದವು. ಇದನ್ನು ನಾವು ಕೃತಜ್ಞತೆ, ಗೌರವ ಮತ್ತು ಧನ್ಯವಾದಗಳ ಮೂಲಕ ಗುರುತಿಸೋಣ. ಮೊದಲು ಯತೀಮ್ ಬ್ಯಾರಿ ಭಾಷಾ ಕಾದಂಬರಿಯನ್ನು ಬಿಡುಗಡೆ ಮಾಡಿ ನಮಗೆ ಹಿತವಚನವನ್ನು ನೀಡಿರುವ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಉಮರ್ UH ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಮಾರ್ದನಿ ಕನ್ನಡ ಜಾಲತಾಣವನ್ನು ಲೋಕಾರ್ಪಣೆ ಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ STM ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳಿಮನೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕನ್ನಡ ಯತೀಮ್ ಕಾದಂಬರಿಯನ್ನು ಬ್ಯಾರಿ ಭಾಷೆಗೆ ಭಾಷಾಂತರಿಸುವ ಮೂಲಕ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಹಿರಿಯ ಸಾಹಿತಿ ಅಬ್ದುಲ್ ರಹಮಾನ್ ಕುತ್ತತ್ತೂರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಯಾಗಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಅಭಿಮತ TV ಚಾನೆಲ್ ಮುಖ್ಯಸ್ಥರಾದ ಡಾಕ್ಟರ್ ಮಮತಾ P ಶೆಟ್ಟಿ ಅವರಿಗೆ ಆತ್ಮೀಯ ಧನ್ಯವಾದಗಳು. ಕೃತಿಗೆ ಜೀವ ತುಂಬಿದಂತೆ ಕೃತಿ ಪರಿಚಯ ಮಾಡಿದ ಹಮ್ಜಾ ಮಲಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನುಡಿ ಬರೆದು ಪ್ರೋತ್ಸಾಹಿಸಿದ ಶ್ರೀಮತಿ ಶಮೀಮಾ ಕುತ್ತಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮ ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟ ಮತ್ತು ಸದಾಕಾಲ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ A ಭಾಗವತ್ ಅವರಿಗೆ ಧನ್ಯವಾದಗಳು. ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರೀನಾ P, ಡಾಕ್ಟರ್ ಜೀವನ್ ರಾಜ್, ಶ್ರೀ ನಾರಾಯಣ ಸುಕುಮಾರ ಇವರೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಭಾಷಾಶಾಸ್ತ್ರದ ಮುಖ್ಯಸ್ಥರಾದ ಶ್ರೀಮತಿ ಶಾಲಿನಿ ಸಿಕ್ವೇರ ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನಕರ ಪಚ್ಚನಾಡಿ ಮತ್ತು ಶ್ರೀ ನಿಯಾಸ್ P ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿದ ಮಾಧ್ಯಮ ಮಿತ್ರರು, ವಿಭಾಗದ ಮುಖ್ಯಸ್ಥರು, ಸಹೋದ್ಯೋಗಿಗಳು, ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳೇ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸಹಕರಿಸಿದ ಯೆಣಪೋಯ ಕಾಲೇಜಿನ ತಾಂತ್ರಿಕ ಬಳಗಕ್ಕೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಮ್ಯಾಮ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.